నీమాయంజెక్కి పురుష స్త్రీ మూర్తిక జనము నిన్ను సేవింపదు విత్తామయ గృహగతమై సుఖతామసమై కామవంచితమైష. హే ఈశ్ವರ ಪರಮೇಶ್ವರ, ಈ ಪ್ರಪಂಚವನ್ನ ನೀನು ಸೃಷ್ಟಿ ಮಾಡಿ ಅದರ ಮೇಲೆಲ್ಲ ನಿನ್ನ ಮಾಯೆಯನ್ನ ಆಚ್ಛಾದಿಸ್ಬಿಡ್ತೀಯ. ಆ ಮಾಯೆಯಿಂದ ಆವರಿಸಲ್ಪಟ್ಟಂತಹ ಜನ ನಿನ್ನನ್ನ ಯಾರು ಭಜಿಸೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವರ ಬುದ್ಧಿ ಎಲ್ಲ ಮಾಯೆಯಿಂದ ಮೋಹಿತಗೊಂಡಿರುತ್ತೆ. ಸ್ತ್ರೀಯರಾಗಲಿ ಪುರುಷರಾಗಲಿ ಅನಾತ್ಮ ವಸ್ತುಗಳಲ್ಲೇ ಅವರ ದೃಷ್ಟಿಯೆಲ್ಲ ಇರುತ್ತೆ. ಏನ್ ಮಾಡ್ತಾರೆ? ಮನುಷ್ಯನಿಗೆ ಮುಖ್ಯವಾಗಿ ಗಳಿಸ್ಬೇಕಾಗಿರತಕ್ಕಂಥದ್ದು ಶ್ರೇಯಸ್ಸು ಹಾಗೂ ಪ್ರೇಯಸ್ಸು. ಶ್ರೇಯಸ್ ಅಂದ್ರೆ ಮೋಕ್ಷ ಪದವಿ. ಆ ಭಗವತ್ ತತ್ವವನ್ನು ಅನುಸಂಧಾನ ಮಾಡಿ ಅವನಲ್ಲಿ ಸಮರ್ಪಿತವಾದಂಥ ತಮ್ಮದೆಲ್ಲವನ್ನು ಅವನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ತಮ್ಮ ತಮ್ಮ ಹೃದಯ ಮಂದಿರಗಳಲ್ಲಿ ಅವನನ್ನ ಸ್ಥಾಪಿಸಿಕೊಂಡು ಸದಾ ಅವನ ಚಿಂತನೆಯಲ್ಲಿರ್ತಕ್ಕಂತಹದ್ದು, ಆ ಪರಮಪದವಾದ ಮೋಕ್ಷವನ್ನ ಪಡೆಯಲಿಕ್ಕೆ ಸಾಧನೆ ಮಾಡ್ತಕ್ಕಂತಹದ್ದು ಶ್ರೇಯೋ ಮಾರ್ಗ. ಆದರೆ ಈ ಮಾಯೆಯಿಂದ ಮೋಹಿತವಾದ ಜನರು ಏನ್ ಮಾಡ್ತಾರೆ? ಅವರು ಪ್ರೇಯೋ ಮಾರ್ಗವನ್ನೇ ಹಿಡ್ಕೊಳ್ತಾರೆ. ಮನೆ, ಐಶ್ವರ್ಯ, ಆಸ್ತಿ, ನಾನು, ನನ್ನವರು, ಈ ಒಂದು ಭ್ರಾಂತಿಯಲ್ಲೇ ಇವೆಲ್ಲ ಯಾವುವೂ ಶಾಶ್ವತವಾದದ್ದಲ್ಲ, ದುಃಖಪ್ರದಗಳೇ. ಅವುಗಳನ್ನೇ ನೆಚ್ಕೊಂಡಿದ್ರೆ ಸಂಪಾದಿಸುವಾಗ್ಲೂ ದುಃಖ, ಅದನ್ನ ಅನುಭವಿಸೋಕ್ಕೆ ಜಿಪುಣತನ ಮಾಡ್ಕೊಂಡು ಅದನ್ನು ಕಾಪಾಡ್ಕೋಬೇಕು ಅನ್ನತಕ್ಕಂಥ ಒಂದು ಬುದ್ಧಿಯಿಂದ ಇರತಕ್ಕಂಥದ್ದು. ಕಳೆದು ಹೋದರೆ ಮತ್ತೆ ದುಃಖ. ಹೀಗೆ ದುಃಖಪ್ರದಗಳಾದಂತಹ ಐಹಿಕವಾದ ವಸ್ತುಗಳಲ್ಲೇ ಆಕರ್ಷಿತರಾಗಿ ಮೋಹಿತರಾಗಿ ಜನ ನಿನ್ನನ್ನು ಭಜಿಸೋದಿಲ್ಲ ಈಶಾ. ಈ ಒಂದು ಮಾಯಾ ಬಂಧನದಿಂದ ವಿಮೋಚನೆ ಬೇಕು ಅಂದ್ರೆ ಮತ್ತೆ ನಿನ್ನದೇ ಒಂದು ಕರಾವಲಂಬ ಬೇಕು ಜನರಿಗೆ ಅಂತ ಮುತ್ತಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಮುಚುಕುಂದ. ಪೂನಿ ಅನೇಕ ಜನ್ಮ ಮುಲಂಬೊಂದಿ ತುದಿಂದನ ಪುಣ್ಯ ಕರ್ಮ ಸಂತಾನಮುಪೇರ್ಮಿ ಗರ್ಮ ವಸುಧಾಸ್ಥಲಿಂಬುಟ್ಟಿ ಪ್ರಪೂರ್ಣ ದೇಹುಂಡೈ ಮಾನವುಂಡೈ ಗೃಹೇಚ್ಚಂಬಡು ಮಂದುಂಡು ಅಜಂಬುತೃಣಾಭಿಲಾಷಿಯೈ ಕಾನಕಪೋಯ ನೂತಬಡು ಕೈವಡಿ ನೀ ಪದ ಭಕ್ತಿಹೀನುಂಡೈ. ಜಂತೂನಾಂ ನರಜನ್ಮ ದುರ್ಲಭಂ ಅನ್ನತಕ್ಕಂಥ ಹರ್ಷವಾಕ್ಯ ಕೇಳ್ತಾ ಇರ್ತೀವಿ. ಅಂತಂದ್ರೆ ಈ ಆದಂತಹ ಅವಿದ್ಯೆ ಅಂತಂದ್ರೆ ಜನ್ಮಕ್ಕೆ ಕಾರಣವಾಗತಕ್ಕಂತಹದ್ದು ಕರ್ಮ ಸಂಚಯ ವಿಪರೀತವಾಗಿರುತ್ತೆ. ಅದರಿಂದ ಮತ್ತೆ 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 ತಾನು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಜನ್ಮವನ್ನ ಪಡೆಯುತ್ತೇ ಹೋಗ್ತಾನೆ ಜೀವ. ಆ ರೀತಿಯಾಗಿ ಜನ್ಮ ಪಡೆಯತಕ್ಕಂತಹ ಸಂದರ್ಭದಲ್ಲಿ ದೈವ ವಶದಿಂದ, ಆ ಭಗವಂತನ ಅನುಗ್ರಹದಿಂದ ಮಾತ್ರ ಅವನಿಗೆ ಮಾನವ ಜನ್ಮ ದೊರಕುತ್ತೆ. ಆ ಜಂತುಗಳಿಗೆ ಅಂದ್ರೆ ಹುಟ್ಟಿ ಸಾಯತಕ್ಕಂತಹ ಪ್ರಾಣಿಗಳಲ್ಲಿ ನರಜನ್ಮ ತುಂಬಾ ದುರ್ಲಭವಾದದ್ದು. ಅದು ಪಡೆಯುವುದಕ್ಕೆ ವಿಶೇಷವಾದ ಭಗವದ್ ಅನುಗ್ರಹ ಬೇಕು. ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಅಂತ ಹೇಳ್ತಾರೆ. ಅಂದ್ರೆ ದೈವಾನುಗ್ರಹದಿಂದ ಮಾತ್ರ ಉಂಟಾಗತಕ್ಕಂತಹದ್ದು 3 ವಿಧವಾದಂತಹ ಒಂದು ಯೋಗ ಬಹಳ ದುರ್ಲಭವಾದದ್ದು. ಯಾವುದು? ಮನುಷ್ಯತ್ವ ಅಂದ್ರೆ ಮಾನವನಾಗಿ ಜನ್ಮಿಸ್ತಕ್ಕಂಥದ್ದು. ಅದರಲ್ಲೂ ಮುಮುಕ್ಷತ್ವ, ಮೋಕ್ತುಮಿಚ್ಚುಹು ಮುಮುಕ್ಷುಹು ಅಂತ ಅಂದ್ರೆ ಅವನಿಗೆ ಇಹ ಜನ್ಮದ ಲೌಕಿಕ ಭೋಗಗಳಲ್ಲಿ ಆಸಕ್ತಿ ಇಲ್ಲದೆ ಮೋಕ್ಷವನ್ನ ಪಡಿಬೇಕು, ಹರಿಪದವನ್ನ ಆಶ್ರಯಿಸಬೇಕು, ಅವನ ಪಾದ ಪದ್ಮಗಳಲ್ಲಿ ನಾನು ಆಶ್ರಯ ಪಡಿಬೇಕು ಅನ್ನತಕ್ಕಂತಹ ಮುಮುಕ್ಷತ್ವ ದೊರಕತಕ್ಕಂಥದ್ದು ಮಹಾ ದುರ್ಲಭ. ಅದಕ್ಕೂ ಕೂಡ ಭಗವಂತನ ಅನುಗ್ರಹ ಇರಬೇಕು. ಹಾಗೆ ಒಂದು ವೇಳೆ ಅವನಿಗೆ ಮುಮುಕ್ಷತ್ವ ಇದ್ರೂ ಅದಕ್ಕೆ ಗುರುಗಳಾದಂತಹ ಒಬ್ಬರು ದಾರಿ ತೋರಿಸ್ತಕ್ಕಂಥವರು ಮಹಾಪುರುಷ ಸಂಶ್ರಯ, ಅವರ ಆಶ್ರಯ ಬೇಕು, ಗುರುವಿನ ಆಶ್ರಯ ಅನುಗ್ರಹ ಬೇಕು. ಹೀಗೆ ಎಲ್ಲವೂ ದುರ್ಲಭವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಹುಟ್ಟಿ ಕೂಡ ಸಾರ್ಥಕ ಮಾಡ್ಕೊಳ್ಳದೆ ಇದ್ರೆ
ಎಷ್ಟು ವ್ಯರ್ಥ ಅಲ್ವಾ, ಎಷ್ಟು ಮೋಸ ಇದು. ಇದು ಹೇಗೆ ವರ್ಣಿಸಿದ್ದಾರೆ ಇವರು ಅಂತಂದ್ರೆ, ಅಜಂಬು ತೃಣಾಭಿಲಾಷೆಯೈ ಕಾನಕಪೋಯೆ ನೂತಂಬಡು ಕೈವಡಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಮೇಯುವುದಕ್ಕೆ ಹೋದಂತಹ ಒಂದು ಆಡು ಕುರಿಮರಿ, ಅದಕ್ಕೇನು ಹಚ್ಚಾಗಿರೋದು, ಇನ್ನೂ ಚಂಚನಾಗಿರತಕ್ಕಂತಹ ಒಂದು ಹುಲ್ಲು ಬೇಕು, ಮೇಯ್ಬೇಕು, ಅದಷ್ಟೇ. ಪ್ರಾಣಿಗಳಿಗೆ ಇರ್ತಕ್ಕಂಥದ್ದಷ್ಟೇ. ಆಹಾರ, ನಿದ್ರಾ, ಭಯ, ಮೈಥುನ, ಇವು 4 ಮಾತ್ರ. ಅವುಗಳಿಂದ ಇದು ಮಾತ್ರವೇ ಲಕ್ಷಣಗಳು ಪ್ರಾಣಿಗಳಿಗೆ. ಇದಲ್ಲದೆ ವಿವೇಕ ಇರತಕ್ಕಂಥವನೇ ಮಾನವ. ನಾವು ಮಾನವರಾಗಿ ಹುಟ್ಟಿ ಕೂಡ ಬರೀ ಲೌಕಿಕ ಭೋಗಗಳಲ್ಲೇ ತೊಡಗಿಬಿಟ್ಟಿದ್ರೆ, ಹುಲ್ಲು ಹುಡುಕ್ತಾ ಹುಡುಕ್ತಾ ಹೋಗಿ 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 ಮೇಲೆಲ್ಲ ಒಂದು ದಂಡೆ ಮೇಲೆ ಅದು ಒಳಗಡೆ ಬಾವಿ ಇದೆ ಅನ್ನೋದು ಅರಿಯಲಾರದಷ್ಟು ಆಕರ್ಷಕವಾಗಿ ಬೆಳೆದಿರತಕ್ಕಂಥ ಹುಲ್ಲನ್ನು ಮೇಲಕ್ಕೆ ಹೋಗಿ ಆ ಆಡು ಆಳವಾದ ಬಾವಿಯೊಳಕ್ಕೆ ಬಿದ್ದ ಹಾಗೆ ನಮ್ಮ ಪರಿಸ್ಥಿತಿ ಕೂಡ ಆಗುತ್ತೆ ಅಂತ ಪೋತನಾಮಾತ್ಯರು ವಿವರಿಸ್ತಾ ಇದ್ದಾರೆ. ಇದನ್ನೇ ದಾಸರು ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಅಂದ್ರೆ ಕಣ್ಣು, ಕೈಕಾಲ್, ಕಿವಿ, ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಅಂತಾರೆ. ಅಂದ್ರೆ ಕಣ್ಣಿದೆ, ಜ್ಞಾನ ಜ್ಯೋತಿಗಳನ್ನ ಕಾಣಿಸ್ತಕ್ಕಂಥ ಕಣ್ಣುಗಳಿದೆ, ನಿನಗೆ ಉತ್ತಮವಾದದ್ದನ್ನ ದರ್ಶಿಸಿ ಇದಕ್ಕೆ ಕಣ್ಣು ಕೊಟ್ಟಿದ್ದಾನೆ. ಕೈ ಕಾಲು ಎಲ್ಲಿಗೆ ಹೋಗಬೇಕೋ ಸೂಕ್ತವಾದ ಒಂದು ಕಾರ್ಯಗಳಿಗೆ ಬಳಸೋದಕ್ಕೆ ಕೈ ಕಾಲು ಕೊಟ್ಟಿದ್ದಾನೆ. ಕಿವಿ ಇದೆ, ಉತ್ತಮವಾದ ಭಗವದ್ ನಾಮಾವಳಿಯನ್ನ, ಕಥೆಗಳನ್ನ ಕೇಳಲಿಕ್ಕೆ. ನಾಲಿಗೆ ವಿವೇಕಯುಕ್ತವಾಗಿ ಯೋಚನೆ ಮಾಡಿ ಮಾತಾಡ್ಲಿಕ್ಕೆ ನಾಲಿಗೆ ಇದೆ. ವಿವೇಚನೆ ಕೊಟ್ಟಿದ್ದಾನೆ ಭಗವಂತ. ಜಂತುಗಳಿಗಿಂತ ವಿಶೇಷವಾದಂತಹ ಶಕ್ತಿಯನ್ನ, ಮಾತು ಸಂವಹನ ಮಾಡ್ತಕ್ಕಂಥ ಶಕ್ತಿ, ವಿವೇಚನೆ ಮಾಡ್ತಕ್ಕಂಥ ಶಕ್ತಿ, ಇದೆಲ್ಲ ಕೊಟ್ಟಿದ್ದಾನೆ. ಎಲ್ಲ ಶ್ರೀಹರಿ ಅನುಗ್ರಹಿಸಿದ್ದರೂ ಕೂಡ ಮಣ್ಣು ಮುಕ್ಕಿ ಮರುಳಾಗವರೇ, ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ ಉಣ್ಣದೆ ಉಪವಾಸ ಮಾಡುವರೇ ಅಂತ ಹೇಳ್ತಾರೆ ಪುರಂದರ ದಾಸಶ್ರೇಷ್ಠರಾದಂತಹ ಪುರಂದರರು. ಅದೇ ಭಾವ ಈಗ ಪೋತನಾಮಾತ್ಯರು ಹೇಳ್ತಾ ಇರ್ತಕ್ಕಂಥ. ಪೂನಿ ಅನೇಕ ಜನ್ಮಮುಲಂ ಬೊಂದಿ, ಎಷ್ಟೋ ಜನ್ಮಗಳು, ಹುಟ್ಟು ಸಾವು ಈ ನಿರಂತರ ಚಕ್ರದಲ್ಲಿ ಬೇರೆ ಬೇರೆ ಜನ್ಮಗಳನ್ನು ಪಡೆದು ನಾನು ತುದಿಂದನ ಪುಣ್ಯಕರ್ಮ ಸಂತಾನಮು ಪೇರ್ಮಿ ಗರ್ಮ ವಸುಧಾಸ್ಥಲಿಂ ಬುಟ್ಟಿ. ಹೀಗೆ ಹುಟ್ಟಿ ಸತ್ತು ಹುಟ್ಟಿ ಮತ್ತೆ ಜೀವ ತಳೆದು ಹೀಗೆ ಮಾಡಿ ಕಡೆಯಲ್ಲಿ ತಾನು ಆರ್ಜಿಸಿದ ಪುಣ್ಯ ವಿಶೇಷದಿಂದ ವಸುದೆಯ ಮೇಲೆ ಅಂದ್ರೆ ಭೂಮಿ ಮೇಲೆ ಜನ್ಮ ತಾಳ್ತಾನೆ. ಪ್ರಪೂರ್ಣ ದೇಹುಂಡೈ ಮಾನವುಂಡೈ, ಆ ಭಗವದ್ ಅನುಗ್ರಹದಿಂದ ಪ್ರಪೂರ್ಣವಾದ ದೇಹ ಅಂತಂದ್ರೆ ಬರಿಯ ಆಹಾರ, ನಿದ್ರೆ, ಭಯ, ಮೈಥುನಗಳಿಗೆ ಮಾತ್ರವಲ್ಲದೆ ವಿವೇಚನೆಯನ್ನ ಮಾಡ್ತಕ್ಕಂಥ, ಜ್ಞಾನವನ್ನ ಆರ್ಜಿಸ್ತಕ್ಕಂಥ, ಸರಿ ಯಾವುದು ತಪ್ಪ್ಯಾವುದು ಅನ್ನೋದು ತಿಳ್ಕೊಳ್ತಕ್ಕಂಥ ವಿವೇಕವನ್ನ ಕೊಟ್ಟಿರತಕ್ಕಂತಹ ಮನುಷ್ಯ ಪ್ರಪೂರ್ಣ ಅವನು. ಅಂತಹ ಮಾನವನಾಗಿ ಹುಟ್ಟಿ ಗೃಹೇಚ್ಛಂಬಡು, ಇನ್ನೋನು ಮನೆ ಮಠ ಎಲ್ಲ ಬರೀ ಅದೇ ಹೆಣ್ಣು ಮಣ್ಣು, ಮನೆ ಮಠ, ದುಡ್ಡು, ಐಶ್ವರ್ಯ, ಇದರಲ್ಲೇ ಇದ್ದಂತಹ ಮನುಷ್ಯರನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಪೋತನಾಮಾತ್ಯರು ಅಂದ್ರೆ, ಮಂದುಡು, ಅವನು ಒಬ್ಬ ಮಂದ ಬುದ್ಧಿ, ಅವನು ವಿವೇಕವೇ ಇಲ್ಲದೆ ಇರತಕ್ಕಂಥವನಾಗ್ಬಿಡ್ತಾನೆ. ಬರೀ ಲೌಕಿಕವಾದಕ್ಕೆ ಅಪೇಕ್ಷೆ ಪಡ್ತಾ ಇದ್ರೆ ಅವನ ಸ್ಥಿತಿ ಹೇಗಿರುತ್ತಪ್ಪ ಅಂದ್ರೆ, ಅಜಂಬು ಅಂದ್ರೆ ಮೇಕೆ, ಆಡು, ಇವುಗಳು ತೃಣಾಭಿಲಾಷೆಯೈ ಕಾನಕ ಪೋಯಿ ನೂತಂಬಡು ಕೈವಡಿ. ಹುಲ್ಲನ್ನು ಹುಡುಕ್ತಾ ಇನ್ನೂ ಬೇಕು ಐಶ್ವರ್ಯ ಅಂತ ಇವನು ಹುಡುಕಕ್ಕೆ ಹೋಗ್ತಾ ಇದ್ರೆ ಕಡೆಗೆ ಅದೇ ಕೂಪದಲ್ಲೇ ಮತ್ತೆ ಬಿದ್ದು ಹೋಗ್ತಾನೆ. ಮತ್ತೆ ಜನ್ಮಕ್ಕೆ ಕಾರಣವಾಗತಕ್ಕಂತಹದ್ದನ್ನೇ ಸಂಪಾದಿಸ್ತಾ ಹೋಗ್ತಾನೆ ಮನುಷ್ಯ. ಈ ಆಡೇನ್ ಮಾಡುತ್ತೆ, ಇನ್ನೂ ಚೆನ್ನಾಗಿರೋ ಹುಲ್ಲು ಅಂತ ಬರೀ ಹುಲ್ಲಿನ ಮೇಲೆ ಅದ್ರ ಗಮನ. ಕಣ್ಣು, ವಿವೇಕ ಅನ್ನೋ ಕಣ್ಣು ಕುರುಡಾಗ್ಬಿಟ್ಟಿರುತ್ತೆ. ಅದು ಹೋಗಿ ಕಾನಕ ಪೋಯಿ, ತಿಳಿಯಲಾರದೆ ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿ ನೂತಂಬಡು ಕೈವಡಿ. ನೂತಿ ಅಂದ್ರೆ ಬಾವಿ, ಆಳವಾದ ಪಾಳು ಬಾವಿಯಲ್ಲಿ ಹೇಗಾದ್ರೆ ಆ ಮೇಕೆ ಬಿದ್ದು ಹೋಗುತ್ತೋ ಅದೇ ರೀತಿ ನೀ ಪದಭಕ್ತಿಹೀನುಂಡೈ ಅಂತ, ನಿನ್ನ ಮನುಷ್ಯನಾಗಿ ಹುಟ್ಟಿ ಕೂಡ ನಿನ್ನ ಪಾದಗಳಲ್ಲಿ ಭಕ್ತಿಯನ್ನ ಇರದೇ ಇರತಕ್ಕಂತಹವನು
ಪಶುಗಿಂತ ಕಡೆ ಆಗಿಬಿಡ್ತಾನೆ. ಬರೀ ಈ ಐಶ್ವರ್ಯ, ಈ ಒಂದು ಲೋಕದಲ್ಲಿ ಐಶ್ವರ್ಯ ಸಂಪಾದಿಸೋಕ್ಕೆ ಅದರಲ್ಲೇ ಮುಳುಗಿರ್ತಕ್ಕಂತಹವನು ಆಡಿಗಿಂತ ಕಡೆ ಆಗ್ತಾನೆ ಅಂತ ದಾಸರು ಮುಂತಾದ ಪುಣ್ಯಜೀವಿಗಳೆಲ್ಲರ ಅಭಿಪ್ರಾಯವೂ ಒಂದೇ. ಇಲ್ಲಿ ಕೂಡ ಪೋತನಾಮಾತ್ಯರು ವ್ಯಾಸ ಮಹರ್ಷಿಗಳು ಮೂಲ ಭಾಗವತದಲ್ಲಿ ಹೇಗೆ ಬರೆದಿದ್ದಾರೋ ಅದನ್ನೇ ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ. ತರುಣೀ ಪುತ್ರ ಧನಾದುಲ ಮರಗಿ ಮಹಾರಾಜ್ಯ ವಿಭವ ಮದ ಮತ್ತುಂಡನೈ ನರತನು ಲುಬ್ಧುಂಡನ ಗುಣಾಕರಯಂಗ ಬಹುಕಾಲಮೀಶ ಯಾರಡಿ ಬೋಯನ್. ಈಗ ಆ ಮುಚುಕುಂದ ಮಹಾರಾಜನಿಗೆ ಭಗವತ್ ಸಾನ್ನಿಧ್ಯ ದೊರೆತಿದೆ. ಅಯ್ಯಯ್ಯೋ, ಇಷ್ಟು ದಿವಸ ನಾನು ವ್ಯರ್ಥವಾಗಿ ಕಾಲ ಕಳೆದ್ನಲ್ಲ ಅನ್ನತಕ್ಕಂಥ ಒಂದು ಭಾವನೆ ಬಂದು ಭಗವಂತನಲ್ಲೇ ತನ್ನ ದುಃಖವನ್ನ ಹೇಳ್ಕೊಳ್ತಾ ಇದ್ದಾನೆ. ತರುಣಿ ಪುತ್ರ ಧನಾದುಲ ಮರಗಿ. ಸ್ವಾಮಿ ಈಶ್ವರ, ನಾನು ಇಷ್ಟು ವರ್ಷ ಏನು ಮಾಡ್ತಾ ಇದ್ದೆಪ್ಪ ಅಂತಂದರೆ ಪತ್ನಿ, ಪುತ್ರ, ಗೃಹ, ಕೋಶ ಇದೇ ಹೆಚ್ಚು ಅಂದ್ಕೊಂಡ್ಬಿಟ್ಟಿದೆ. ಮಹಾರಾಜ್ಯ ವಿಭವ ಮದ ಮತ್ತುಂಡನೈ. ನಾನು ರಾಜ ಆಗಿದ್ನಲ್ವ, ಅದರಿಂದ ರಾಜ್ಯಲಕ್ಷ್ಮಿಯ ಮದದಿಂದ ಕೊಬ್ಬಿ ಭೂಪತಿ ನಾನು ಅನ್ನತಕ್ಕಂಥ ದುರಹಂಕಾರ ಕೂಡ ನನ್ನಲ್ಲಿ ಇತ್ತಪ್ಪ. ನರತನು ಲುಬ್ದುಂಡನಗೂ. ನರತನು ಲುಬ್ದುಂಡ ಅಂತಂದರೆ ನನಗಿದ್ದಂತಹ ಈ ಶರೀರ ಸಾರ್ಥಕ ಅಂತಂದ್ಕೊಂಡು ಅದರ ಅಸ್ಥಿರವಾದ ಈ ದೇಹದಲ್ಲೇ ನಾನು ಅತ್ಯಂತ ಪ್ರೀತಿ, ಭ್ರಾಂತಿ ಎಲ್ಲ ಇಟ್ಕೊಂಡ್ಬಿಟ್ಟು ಇದೇ ಸರ್ವೋತ್ತಮವಾದದ್ದು ಅಂತಂದ್ಕೊಂಡ್ಬಿಟ್ಟು ನಾ ಕರೆಯಗ ಬಹುಕಾಲ ಮೀಶ ಆರಡಿ ಬೋಯನ್. ನನ್ನ ಶರೀರದ ಮೇಲೆ ನನಗೆ ಒಂದು ಮೋಹ, ರಾಜ್ಯ ಮೋಹ, ಮಕ್ಕಳು, ಹೆಂಡತಿ, ದುಡ್ಡು, ಐಶ್ವರ್ಯ, ಸಂಪತ್ತು ಎಲ್ಲದರ ಮೇಲೂ ಹೆಚ್ಚಿನದಾದ ಆಸೆ ಇಟ್ಕೊಂಡ್ಬಿಟ್ಟು ನಾನು ಆರಡಿ ಬೋಯನ್, ನಾನು ಸುಮ್ಮನೆ ವ್ಯರ್ಥವಾಗಿ ತುಂಬ ಕಾಲ ಕಳೆದು ಬಿಟ್ಟೆ ತಂದೆ. ಹೇ ಈಶ್ವರ, ಎಷ್ಟು ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ ನನ್ನ ಜೀವನ ಅಂತ ಭಗವಂತನಲ್ಲಿ ತನ್ನ ದುಃಖವನ್ನು ತೋಡ್ಕೊಳ್ತಾ ಇದ್ದಾನೆ. ಘಟಕುಡ್ಯ ಸನ್ನಿಭಂಬಗು ಚಟುಲ ಕಳೆ ಬರ ಮುಂಜೊಚ್ಚಿ ಜನಪತಿ ನಂಜುನ್ ಬಟು ಚತುರಂಗಂಬುಲತೋ ನಿಟು ನಟು ತಿರುಗುರ್ದುನು ನಿನ್ನು ನೆರುಂಗ ಕೈಶ. ಹೇ ಈಶ್ವರ, ಈ ಶರೀರ ಅನ್ನತಕ್ಕಂಥದ್ದು ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು ಅಶಾಶ್ವತ. ಹೇಗೆ ಅಶಾಶ್ವತ ಅಂದರೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಘಟ, ಕುಡ್ಯ ಅವುಗಳಿಗೆ ಸಮಾನ. ಅಂದರೆ ಮಣ್ಣನ್ನು ತೆಗೆದುಕೊಂಡು ತಯಾರು ಮಾಡಿದ್ರೆ ಒಂದು ಮಡಿಕೆ ಬೇರೆ ಬೇರೆ ಆಕಾರವಾಗಿ ಕೊಟ್ಟಿರ್ತಾರೆ. ಅದು ಒಮ್ಮೆ ಹೊಡೆದ್ರೆ ಪುಡಿಯಾಗಿ ಹೋದ್ರೆ ಆಗ ಅದು ಮಣ್ಣಲ್ಲೇ ಬೆರೆತು ಹೋಗ್ಬಿಡುತ್ತೆ. ಅಂತಂದರೆ ಅಶಾಶ್ವತವಾದಂತಹ ಈ ಚಟುಲ ಕಳೇಬರ ಮುಜೊಚ್ಚಿ, ಈ ಅಶಾಶ್ವತವಾಗಿರ್ತಕ್ಕಂತಹ ಈ ಜಡದೇಹದಲ್ಲಿ ನಾನು ಹುಟ್ಟಿದ್ದೇನೆ. ಹುಟ್ಟುಬಿಟ್ಟು ಆದರೆ ನನಗೇನು ಒಳಗಡೆ ಇರತಕ್ಕಂಥ ಭಗವಂತನ ಎಡೆಗೆ ಆಗಲಿ, ಆ ಭಗವತ್ ತತ್ವದೆಡೆಗೆ ಆಗಲಿ ನನಗೆ ಒಂದು ಜ್ಞಾನ ಇಲ್ಲ. ನಾನೇ ಜನಪತಿ ಚೊಚ್ಚಿ ಜನಪತಿ ನಂಚುನ್ ಪಟು ಚತುರಂಗಂಬುಲತೋ, ನಾನು ರಾಜ, ನಾನು ದೊಡ್ಡ ಮಹಾರಾಜ, ನನ್ನ ರಾಜ್ಯ ಇದು ಅನ್ನತಕ್ಕಂಥ ದುರಭಿಮಾನವೇ ನನಗೆ ಹೆಚ್ಚಾಗಿತ್ತು. ಆ ರಾಜ ಅನ್ನತಕ್ಕಂತಹ ಒಂದು ಅಭಿಮಾನ ಇದ್ದಾಗ ನಾನು ಹಸ್ತಿ, ಅಶ್ವ, ರಥ, ಪದಾತಿ ಅನ್ನತಕ್ಕಂತಹ ಚತುರಂಗ ಸೈನ್ಯ, ಈ ಸೈನ್ಯ ಎಲ್ಲ ನಂದು, ಈ ರಾಜ್ಯ ನಂದು, ಇದನ್ನು ವಿಸ್ತರಿಸ್ಬೇಕು, ಅವರು ನನ್ನ ಶತ್ರುಗಳು ಅಂತಂದ್ಕೊಂಡು ಅಟು ಇಟು ದಿರುಗುದುನು ದೇಶಗಳಲ್ಲಿ ಅಲಿತಾ ಬರೀ ಅದರಲ್ಲೇ ಮುಳುಗಿ ಹೋಗ್ಬಿಟ್ಟೆ. ಮುಳುಗಿಬಿಟ್ಟು ನಿನ್ನು ನೆರುಂಗ ಕೈಶ, ನಿನ್ನನ್ನು ನೆನೆಸ್ಕೊಳ್ಳೇ ಇಲ್ಲ ನಾನು, ನಿನ್ನ ಜ್ಞಾಪಕವೇ ಇಲ್ಲದೆ ಬರೀ ಈ ರಾಜ್ಯ ವೈಭೋಗದಲ್ಲೇ ಕಾಲ ಕಳೆದು ಬಿಟ್ಟೆ. ಎಲ್ಲವೂ ಅಶಾಶ್ವತ, ಆದರೂ ಅವೇ ಶಾಶ್ವತ ಅಂತ ನಂಬಿಬಿಟ್ಟಿದ್ದೆ ನಾನು. ವಿವಿಧ ಕಾಮ ಭೋಗ ವಿಷಯ ಲಾಲಸು ಮತ್ತುನ್ ಅಪ್ರಮತ್ತ ವೃತ್ತಿನ್ ಅಂತಕೊಂಡವೈನ ನೀವು ವೇಳೆಯರಸಿ ತೃಂತುವು ಸರ್ಪ ಮೊದಿಗಿ ಮೂಷಿಕಂಬು ನುಡಿಯುನಟ್ಲು.
ಮಾನವನಾಗಿ ಹುಟ್ಟಿದಾಗ ಏನಾಗ್ಬಿಡುತ್ತೆ, ಅವನಿಗೆ ವಿವಿಧ ಕಾಮಭೋಗಗಳು ಎದುರು ಕಾಣಿಸ್ತಾ ಇರುತ್ತೆ. ಪಂಚ ಜ್ಞಾನೇಂದ್ರಿಯಗಳಿಗೂ ವಿಷಯಗಳಾದಂತಹ ನೋಟಕ್ಕೆ ದೃಶ್ಯ, ಕಿವಿಗೆ ಶಬ್ದ, ಸ್ಪರ್ಶ, ರುಚಿ, ವಾಸನೆ, ಈ ರೀತಿಯಾದಂಥ ಬೇರೆ 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 ವಿಧವಾದಂತಹ ಒಂದು ಎದುರುಗಡೆ ವಿಷಯಗಳು ಕಾಣಿಸ್ತಾ ಇರುತ್ತೆ. ಅವುಗಳನ್ನೇ ಬಯಸುತ್ತಾ, ಯಾಕೆ ಅವುಗಳನ್ನು ನೋಡ್ದಾಗಿತ್ತೆಲ್ಲ ಮನಸ್ಸು ಹೇಳುತ್ತೆ ಅದನ್ನ ಅನುಭವಿಸು ಅಂತ. ಆ ಮನೋರಥವ ಪರಂಪರೆ ಅದು. ಏನು ಎರಡ ಒಂದು ತೀರ್ತು ಅಂದಿದ ತಕ್ಷಣ ಒಂದು ಆಸೆ ತೃಪ್ತಿ ಆಯ್ತು ಅಂದ್ರೆ ಅದ್ರ ಹಿಂದೆ ಇನ್ನೊಂದು ಆಗ್ಲೇ ಉದ್ಭವಿಸಿರುತ್ತೆ. ಆ ರೀತಿಯಾದಂಥ ಮನೋರಥಗಳನ್ನೇ ನಾನು ಬಯಸುತ್ತಾ, ನಾನು ಅಂತಲೇ ಅಲ್ಲ, ಯಾವುದೇ ಮನುಷ್ಯನಾದ್ರೂ ಆಗಲಿ ಅವನು ಕೂಡ ಮತ್ತನಾಗಿ ದುರಾಶೆಯನ್ನು ಬೆಳೆಸ್ಕೊಂಡು ಬಿಡ್ತೀವಿ. ಇದಾದ ನಂತರ ಇನ್ನೊಂದು ಆಸೆ, ಆ ಆಸೆ ತೀರ್ತು ಅನ್ನೋಷ್ಟೊತ್ತಿಗೆ ಇನ್ನೊಂದು ಆಸೆ. ಹೇಗಾದ್ರೆ ಬೆಂಕಿಗೆ ತುಪ್ಪ ಹಾಕಿದ್ರೆ ಅದಿನ್ನ ಅಗ್ನಿ ಹೆಚ್ಚಾಗುತ್ತೆ. ಆ ರೀತಿ ನಾವು ಈ ಇಂದ್ರಿಯಗಳಿಗೆ ಸುಖಗಳು ಅನ್ನತಕ್ಕಂಥ ಆಜ್ಯವನ್ನು ಹಾಕಿ ನಾವಂದ್ಕೋತೀವಿ ತೃಪ್ತಿ ಆಗುತ್ತೆ ಅಂತ. ಇಲ್ಲ, ತೃಪ್ತಿ ಆಗದೆ ಅದು ಇನ್ನು ಮತ್ತು ಅಂತ ಕೇಳ್ತಾಳೆ ಇರುತ್ತೆ. ದುರಾಸೆ ಬೆಳಿತಾನೆ ಇರುತ್ತೆ. ಈ ರೀತಿಯಾಗಿ ದುರಾಸೆಯನ್ನೇ ಬೆಳೆಸ್ಕೊಂಡು ವಿಷಯಗಳಲ್ಲೇ ಮಗ್ನನಾಗಿ ಓಲಾಡ್ತಾ ಮೈಮೆರ್ತಿರ್ತಕ್ಕಂಥ ಮನುಷ್ಯರನ್ನ ನೀನೇನು ಮಾಡ್ತೀಯ? ಅಪ್ರಮತ್ತ ವೃತ್ತಿನ ನೀನೇನು ಮಾಡ್ತೀಯ? ಅಂತಹ ಅಪ್ರಮತ್ತ ವೃತ್ತಿಯಿಂದ ಇರತಕ್ಕಂಥವ್ರನ್ನ ಅಂತಕುಂಡವೈನ ನೀನು ಅಂತಕ. ನೀನೆಂತಹವನು? ನೀನು ಅಂತಕ ಅಂತಂದ್ರೆ ಕಾಲಪುರುಷ. ನೀನೇನ್ ಮಾಡ್ತೀಯ? ವೇಳೆ ಅರಸಿ ತೃಂತುವು, ಟೈಮ್ ನೋಡ್ಕೊಂಡು ಸರಿಯಾಗಿ ವಶಪಡಿಸ್ಕೊಳ್ತೀಯ, ಅವನನ್ನ ಪ್ರಾಣಗಳನ್ನ ಅಪಹರಿಸ್ತೀಯ. ಅದು ಹೇಗಪ್ಪ ಅಂದ್ರೆ ಸರ್ಪ ಮೊದಗಿ ಮೂಷಿಕೊಂಬು ನುಡಿಯುನಟ್ಲು. ಹಸುವಿನಿಂದ ನಾಲ್ಗೆ ಚಾಚ್ತಾ ಇರ್ತಕ್ಕಂಥ ಘಟಸರ್ಪ ಸಮಯ ಕಾದು ಆ ಮೂಷಿಕನನ್ನ ಹಿಡಿದು ಭಕ್ಷಿಸುವ ರೀತಿಯಲ್ಲಿ ಅಪ್ರಮತ್ತನಾಗಿ ವಿಷಯಗಳಲ್ಲಿ ಮುಳುಗಿರ್ತಕ್ಕಂತಹ ಮಾನವನನ್ನ ನೀನು, ಕಾಲಪುರುಷನಾದ ನೀನು ಅವನನ್ನ ಹಿಡಿದು ಬಿಡ್ತೀಯ ಅಂದ್ರೆ ಅವನ್ನ ಆಯಸ್ಸು ಮುಗಿದ್ರೆ ಮುಗಿದೋಯ್ತು. ಇನ್ನು ಅವನು ಆರ್ಜಿಸೋದು ಯಾವಾಗ? ಜ್ಞಾನಾರ್ಜನೆ ಯಾವಾಗ ಅವನಿಗೆ? ಒಟ್ಟಲ್ಲಿ ಮುಗಿದು ಹೋಗ್ಬಿಡುತ್ತೆ, ಆಯಸ್ಸೆಲ್ಲ ವ್ಯರ್ಥವಾಗಿ ಮುಗಿದು ಹೋಗ್ಬಿಡುತ್ತೆ ಅಂತ ಮುಚ್ಚುಕುಂದ ಭಗವಂತನಲ್ಲಿ ತೋಡ್ಕೊಳ್ತಾ ಇದ್ದಾನೆ. ನರವರ ಸಂಹಿತಮೈ ರಥ ಕರಿ ಸೇವಿತಮೈನಯೊಡಲು ಕಾಲಗತಿನ್ ಭೀಕರ ಮೃಗ ಭಕ್ಷಿತಮೈ ದುಸ್ತರ ವಿಟ್ಕ್ರಿಮಿ ಭಸ್ಮ ಸಂಗೀತಂ ಬಗುನೀಶ. ನರವರ ಸಂಗೀತಮೈ ಅಂದ್ರೆ ಮನುಷ್ಯ ಅಂತ ಹುಟ್ಟಿದ ನಂತರ ಬೇರೆ 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 ಮನುಷ್ಯರಿಗೆ ಬೇರೆ ಬೇರೆ ಆದಂತಹ ಸ್ಥಿತಿಗತಿಗಳಿರುತ್ತೆ. ಒಬ್ರು ಉನ್ನತವಾದ ಮಹಾರಾಜರಾಗಿರ್ತಾರೆ, ಒಬ್ರು ಸುಂದರವಾಗಿರ್ತಕ್ಕಂಥ ನಟರಾಗಿರ್ತಾರೆ, ಸುಂದರವಾಗಿರ್ತಕ್ಕಂತಹವರಾಗಿರ್ತಾರೆ, ವಿದ್ಯೆ ಇರುತ್ತೆ. ಈ ರೀತಿ ಬೇರೆ ಬೇರೆ ಸ್ತರಗಳಲ್ಲಿರ್ತಕ್ಕಂತಹ ಮಾನವರು ಏನು ಮಾಡ್ಕೊಳ್ತಾರೆ, ಅವರ ಶರೀರವೇ ಹೆಚ್ಚು ಅಂದ್ಕೊಂಡ್ಬಿಡ್ತಾರೆ. ಆದರೆ ಯಾವ ಶರೀರ ರಾಜ ಅಂತ ಅನ್ನಿಸ್ಕೊಂಡು ಹೇಗಿರುತ್ತೆ? ನರವರ ಸಂಗೀತಮೈ ರಥ ಕರಿ ಸೇವಿತಮೈನ ಒಡಲು. ರಾಜ ಆಗಿ ಹುಟ್ಟಿದ್ರೆ ಯಾವ ಶರೀರ ಆದರೆ ರಾಜ ಅನ್ನತಕ್ಕಂತಹ ಒಂದು ವೈಭವವನ್ನು ಅನುಭವಿಸ್ತಾ ಇರ್ತೋ, ಏನು ಸುವರ್ಣಗಳು, ಉತ್ತಮವಾದ ವಸ್ತ್ರಗಳು ಅದರಿಂದ ಅಲಂಕೃತರಾಗಿ ರಥ, ಗಜ, ಭಟರು ಸುತ್ತಲೂ ಅವನ್ನ ಓಲೈಸ್ಲಿಕ್ಕೆ ಎಲ್ಲ ರಾಜ ವೈಭೋಗದಲ್ಲಿ ಮೆರೀತಾ ಇರುತ್ತೆ. ಆದರೆ ಕಾಲಗತಿಯಲ್ಲಿ ಆ ಶರೀರದಲ್ಲಿ ಇರತಕ್ಕಂತಹ ಭಗವಂತ ಹೊರಟು ಬಿಟ್ಟ ಮೇಲೆ, ಪ್ರಾಣ ಹೊರಟ ಮೇಲೆ ಅವಾಗ ಏನಾಗುತ್ತೆ? ಅದು ಭೀಕರ ಮೃಗಭಕ್ಷಿತಮೈ ದುಸ್ತರ ವಿಟ್ಕ್ರಿಮಿ ಭಸ್ಮ ಸಂಹಿತಂ ಬಗುನೀಶ. ತನಗೆ ಯಾರೂ ಸಮಾನ ಇಲ್ಲ ಅಂತ ಇರತಕ್ಕಂತಹ ವೈಭೋಗ ಎಲ್ಲವೂ ಶಾಶ್ವತ ಅನ್ನೋ ರೀತಿಯಲ್ಲಿ ಮೆರೀತಾ ಇರತಕ್ಕಂಥ ಅದೇ ಶರೀರ ಪ್ರಾಣಗಳು ಹೊರಟೋಗ್ಬಿಟ್ರೆ, ಆ ಕಾಲನಿಗೆ ವಶನಾಗ್ಬಿಟ್ರೆ, ಯಾಕೆಪ್ಪ ಪ್ರತಿಯೊಬ್ಬರು ಕಾಲನಿಗೆ ವಶ ಆಗಲೇಬೇಕು, ಅಷ್ಟು ಅಪಾರ ಶಕ್ತಿಯುಳ್ಳದಂತಹ ಕಾಲ ಅವನು. ಆ ಕಾಲನಿಗೆ ವಶನಾದಾಗ ಈ ಶರೀರ ಅಚೇತನವಾಗಿಬಿಡುತ್ತೆ. ಆವಾಗ ಅದು ಎಲ್ಲಿ ಸಾಯುತ್ತೋ, ಅಕಸ್ಮಾತ್ ಎಲ್ಲಾದ್ರೂ ವನದಲ್ಲಾದರೆ ಗೃಧ್ರಾದಿಗಳಿಗೆ ಆಹಾರವಾಗುತ್ತೆ. ಕ್ರಿಮಿ ಅಂತಂದ್ರೆ ಆ ಯಾವುದೋ ಒಂದು ಪ್ರಾಣಿನೋ ಅಥವಾ ಇನ್ನೇನಾದ್ರೂ ಆ ಶರೀರವನ್ನು ಭಕ್ಷಿಸಿದ್ರೆ ಅದರ ಒಂದು
ಪುರೀಶವಾಗುತ್ತೆ, ಕ್ರಿಮಿಕೀಟಾದಿಗಳಿಗೆ ಭಕ್ಷ್ಯವಾಗುತ್ತೆ, ಅಥವಾ ಸತ್ತಾಗ ಸುಟ್ರೆ ಭಸ್ಮವಾಗುತ್ತೆ. ಇಲ್ಲ ಅಂದ್ರೆ ಮಣ್ಣಲ್ಲಿ ಹಾಕಿದ್ರೆ ಕ್ರಿಮಿಗಳೆಲ್ಲ ತಿಂದು ಅದು ಮಣ್ಣಾಗುತ್ತೆ. ಅಂದ್ರೆ ಯಾವ ಶರೀರವು ಎಂತಹ ಉನ್ನತ ಸ್ಥಿತಿಯಲ್ಲಿರ್ತಕ್ಕಂತಹ ಒಂದು ಪದವಿ ಇದ್ದಂತಹವರಿಗೇ ಆಗಲಿ ಶರೀರ ಶಾಶ್ವತವಲ್ಲ. ಅದರಲ್ಲಿರ್ತಕ್ಕಂಥ ಚೇತನ ಹೊರಟೋದ್ರೆ ಅದು ವಿಟ್ ಕ್ರಿಮಿ ಭಸ್ಮ ಸಂಗೀತಂ ಬಗುನೀಶ. ಪ್ರಾಣಿಗಳು ತಿಂದ್ರೆ ತಿಂದಾದ್ಮೇಲೆ ಜೀರ್ಣವಾದ್ಮೇಲೆ ಹೊರಕ್ಕೆ ಹೋಗ್ತಕ್ಕಂಥದ್ದು ಒಂದು ವೇಸ್ಟ್ ಕ್ರಿಮಿ. ಅದನ್ನ ಕ್ರಿಮಿಗಳು ಅಥವಾ ಆ ಶರೀರವನ್ನ ಕ್ರಿಮಿಗಳು ಭಕ್ಷಣೆ ಮಾಡಿದ್ರೆ ಕ್ರಿಮಿ ಹೊಟ್ಟೆ ಒಳಗೋದ್ಮೇಲೆ ಇದೇ ಶರೀರ ಆ ಕ್ರಿಮಿ ದೇಹಗತವಾಗಿಬಿಡುತ್ತೆ, ಎಲ್ಲ ಸುಟ್ರೆ ಭಸ್ಮವಾಗಿಬಿಡುತ್ತೆ. ಈ ರೀತಿಯಾಗಿ ಅಶಾಶ್ವತವಾದದ್ದು ಈ ದೇಹ. ಸಕಲ ದಿಶಲು ಗೆಲಿಚಿ సములు వర్ణింపంగచారు పీఠమెక్కి సార్వభౌముండైన సతుల గృహములందు క్రీడా భోగ వృత్తి నుండు నిన్ను వెదుకలేండు. ಸಕಲ ದಿಶಲು ಗೆಲಿಚಿ ಸములు ವರ್ಣಿಂಪಂಗ, ಎಲ್ಲ ದಿಕ್ಕುಗಳನ್ನು ಜಯಿಸಿದಂತಹ ಒಂದು ಉನ್ನತವಾದ ರಾಜಪೀಠವನ್ನ ಹತ್ತಿರತಕ್ಕಂತಹ ಚಕ್ರವರ್ತಿ ಆದಾಗ ಅವನಿಗೆ ಸುತ್ತಲೂ ಇರತಕ್ಕಂತಹವರು ಕೊಂಡಾಡ್ತಾ ಇರ್ತಾರೆ. ಸములు ವರ್ಣಿಂಪಂಗ, ಎಲ್ಲರೂ ರಾಜಾದಿರಾಜ ಭೂಪರಾಕ್ ಅಂತ ಕೊಂಡಾಡ್ತಾ ಇರ್ತಾರೆ. ಅಷ್ಟೆಲ್ಲ ಇದೆ ಅಂದಾಗ ಅವನಿಗೆ ಮತ್ತು ದೇವ್ರ ಜ್ಞಾಪಕ ಬರೋದೇ ಇಲ್ಲ. ಅವನೇನು ಮಾಡ್ತಾ ಇರ್ತಾನೆ? ಆಗ ಎಲ್ಲ ವೈಭೋಗವೂ ಇದೆ, ಇದ್ದ ನಂತರ ಇನ್ನೇನು ಮಾಡ್ತಾನೆ? ಕಾಮಾಸಕ್ತನಾಗಿ ಸತುಲ ಗೃಹಮುಲಂದು ಕ್ರೀಡಾ ಭೋಗ ವೃತ್ತಿನುಂಡು, ಸುಂದರಿ ಮಣಿಗಳ ಮಂದಿರಗಳಲ್ಲಿ ಕಾಮಸುಖಗಳನ್ನು ಅನುಭವಿಸ್ತಾ ಅವನು ನಿನ್ನನ್ನ ಮರ್ತು ಬಿಡ್ತಾನೆ. ಕ್ರೀಡಾ ಭೋಗ ವೃತ್ತಿನುಂಡು ನಿನ್ನು ವೆದುಕಲೇಡು ಅಂತೂ ಭಗವಂತನ ನೆನಪು ಆಗ ಕೂಡ ಬರೋದಿಲ್ಲ. ಮಾನಸಂಬು ಗಟ್ಟಿ ಮಹಿತ ಭೋಗಂಬುಲು ಮಾನಿ ಇಂದ್ರಿಯముల మదములడచి తపముసేసి ఇంద్రతయుంగోరుగాని నీ అమృత పదము గోరుడు ಅಗ್ನುಂಡೀಶ. ಮಾನವರ ಬೇರೆ 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 ವಿಧಗಳಾಗಿರ್ತಕ್ಕಂತಹ ಅವರ ಮನೋವರ್ತನೆಗಳನ್ನು ತಿಳಿಸ್ತಾ ಇದ್ದಾನೆ ಮುಚುಕುಂದ. ಕೆಲವರು ಇರ್ತಾರಪ್ಪ, ಅವರು ಮಾನಸಂಬು ಗಟ್ಟಿ ಅಂದ್ರೆ ಮನಸ್ಸನ್ನ ಅವರ ಯಮ ಅಂತಂದ್ರೆ ಮನಸ್ಸಿಗೆ ನಿಯಮಿಸ್ತಾರೆ, ನಿಯಮಿತವಾಗಿಟ್ಕೊಂಡು ಮಹಿತ ಭೋಗಂಬುಲು ಮಾನಿ, ಇಂದ್ರಿಯಗಳಿಗೆ ಸುಖಗಳನ್ನೆಲ್ಲಾನು ಆಸೆಗಳನ್ನೆಲ್ಲ ಅದಿಮಿ ಹಿಡಿತಾರೆ. ಯಾವ ಇಂದ್ರಿಯಗಳ ಆಸೆಯನ್ನ ತೃಪ್ತಿಪಡಿಸೋದಕ್ಕೂ ಅವರು ಇಷ್ಟಪಡಲ್ಲ. ಮಾನಿ ಇಂದ್ರಿಯ ಮೂಲ ಮದಮುಲಡಚಿ, ಇಂದ್ರಿಯಗಳ ಮದಗಳನ್ನೆಲ್ಲ ಅಣಗಿಸಿ ಹಾಕ್ತಾರೆ. ತಪಮು ಸೇಸಿ, ತಪಸ್ಸು ಕೂಡ ಮಾಡ್ತಾರೆ, ಏಕಾಗ್ರಚಿತ್ತದಿಂದ ತಪಸ್ಸು ಮಾಡ್ತಾರೆ. ಇಷ್ಟು ಮಾಡಿ ಅವ್ರು ಕೋರ್ಕೊಳ್ಳೋದೇನಪ್ಪ ಅಂದ್ರೆ ಇಂದ್ರ ತಯುಂಗೋರುಗಾನಿ, ನನಗೆ ಇಂದ್ರನ ಪದವಿ ಬೇಕು ಅಥವಾ ಇಂದ್ರಲೋಕದಲ್ಲಿ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಕೋರ್ಕೊಳ್ತಾರೆ. ಆಗಲೇ ಗೋರುಗಾನಿ ನೀ ಅಮೃತ ಪದಮು ಗೋರುಂಡು, ನಿನ್ನ ಪಾದಗಳಲ್ಲಿ ಇರತಕ್ಕಂಥ ಅಮೃತ ಸ್ಥಾನ ಮೋಕ್ಷ ಪದವಿಯನ್ನ ಈ ಹುಟ್ಟು ಸಾವುಗಳೊಳಕ್ಕೆ ಮತ್ತೆ ಬರದೇ ಇರೋ ಹಾಗೆ ಮಾಡುವಂತ ಅವರು ಕೋರ್ಕೊಳ್ಳೋದಿಲ್ಲ. ಇದು ಎಂತಹ ಅನ್ಯಾಯ! ಇದಕ್ಕೆ ಪೂರಕವಾಗಿ ರಾಮಕೃಷ್ಣ ಪರಮಹಂಸರು ಅವರು ಹೇಳಿದ್ದಂತಹ, ಅಂದ್ರೆ ಅವರ ಒಂದು ಚರಿತ್ರೆಯಲ್ಲಿ ಬರ್ತಕ್ಕಂಥ ಒಂದು ಕಥೆ ಜ್ಞಾಪಕ ಬರುತ್ತೆ. ಗಂಗಾ ನದಿಯನ್ನ ದಾಟ್ಲಿಕ್ಕೆ ಅಂತಂದ್ಬಿಟ್ಟು ರಾಮಕೃಷ್ಣ ಪರಮಹಂಸರು ನಾವೆಗೆ ಅವಸರ ಕಾದ್ಕೊಂಡು ನಿಂತಿರ್ತಾರೆ. ಆಗ ಅಲ್ಲಿಗೆ ಒಬ್ಬ ತುಂಬಾ ಯೋಗದಲ್ಲಿ ಯೋಗ ಅಭ್ಯಾಸ ಮಾಡಿರ್ತಕ್ಕಂತಹವನು, ಅಭ್ಯಾಸ ಮಾಡಿರ್ತಕ್ಕಂತಹವರು ಇಂದ್ರಿಯ ನಿಗ್ರಹ ಮಾಡಿಕೊಂಡು ನಾನಾ ವಿಧವಾದಂಥ ಸಾಧನೆಗಳನ್ನ ಮಾಡಿ ಕೆಲವು ಶಕ್ತಿಗಳನ್ನ ಪಡೆದಿರ್ತಕ್ಕಂಥ ಒಬ್ಬಾತ ಬರ್ತಾರೆ, ಒಬ್ಬ ವ್ಯಕ್ತಿ ಬಂದು ರಾಮಕೃಷ್ಣ ಪರಮಹಂಸರನ್ನ ಕೇಳ್ತಾರೆ, ಯಾಕೆ ಇಲ್ಲಿ ನಿಂತಿದ್ದೀರಾ? ಇಲ್ಲಪ್ಪ, ಗಂಗಾ ನದಿ ದಾಟಬೇಕಾಗಿದೆ, ನಾನು ನಾವೇ ಬೇಕು, ಅದಕ್ಕೆ ಕಾಯ್ತಾ ಇದ್ದೀನಿ. ಹೌದಾ, ನೀವು ನಾವೇ ಕಾಯ್ತಾ ಇದ್ದೀರಾ? ನೋಡ್ತಾ ಇರಿ ಅಂದ್ಬಿಟ್ಟು ಸಲೀಸಾಗಿ ನೀರಿನ ಮೇಲೆ ಈ ಕಡೆಯಿಂದ ನಡ್ಕೊಂಡು ಆ ದಡಕ್ಕೆ ಹೋಗ್ತಾರೆ, ಆ ದಡದಿಂದ ಬಂದು ಈ ಕಡೆ ದಡಕ್ಕೆ ಬರ್ತಾರೆ. ಬಂದ್ಬಿಟ್ಟು ನೋಡಿದ್ರ ನಾನು ಹೇಗೆ ಹೋಗ್ಬಿಟ್ಟು ಬಂದೆ. ಹೌದಾ ಅಪ್ಪ, ಬಹಳ ಶಕ್ತಿವಂತ. ಹೇಗಪ್ಪ ಪಡೆದೆ ಈ ಶಕ್ತಿ? ಅಂದ್ರೆ ನಾನು ಇದಕ್ಕಾಗಿ 12 ವರ್ಷಗಳ ಕಾಲ ಕಷ್ಟಪಟ್ಟಿದ್ದೀನಿ. ಅದೇ ಸಾಧನೆ ಮಾಡಿ 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 ನಾನು ಇಷ್ಟು ಅದರಲ್ಲಿ ಸಿದ್ಧಿ ಪಡೆದಿದ್ದೀನಿ.
ಅಂತಾನೆ. ಏನೋ ತನಗೆ ಹೆಮ್ಮೆಯಿಂದ ಪಾಪ ಹೇಳ್ಕೊಳ್ತಾನೆ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅಲ್ಲಪ್ಪ, ಒಂದೆರಡು ಆಣೆ ಕೊಟ್ರೆ ಈ ಕಡೆ ದಡದಿಂದ ಆ ಕಡೆ ಬಿಡ್ತಾನೆ. ಅದಕ್ಕಾಗಿ ನಿನ್ನ ಜೀವನದ ಅಮೂಲ್ಯವಾದ 12 ವರ್ಷ ವ್ಯರ್ಥ ಮಾಡಿದ್ಯಾ. ಭಗವತ್ ಚಿಂತನೆಯಲ್ಲಿ ತೊಡಗಿದಿದ್ರೆ ನೀನು ತಾಯಿ ಪಾದಾರವಿಂದವನ್ನೇ ಸೇರ್ಕೋಬೋದಾಗಿತ್ತು, ಮೋಕ್ಷ ಪದವಿನೇ ಪಡಿಬೋದಾಗಿತ್ತು. ಎರಡಾಣಿಯಲ್ಲಿ ಆಗೋ ಕೆಲಸಕ್ಕೆ 12 ವರ್ಷ ವ್ಯರ್ಥ ಮಾಡಿದ್ದಿಲ್ಲ ಅಂತ ಹೇಳ್ತಾರೆ. ಹಾಗೆ ನಾನಾ ವಿಧವಾದ ತಪಸ್ಸು, ಇಂದ್ರಿಯ ನಿಗ್ರಹ ಎಲ್ಲ ಮಾಡಿ ಕೋರ್ಕೊಳ್ತಕ್ಕಂಥದ್ದು ಅಲ್ಪವಾದ, ಅಂದರೆ ಅದರ ಒಂದು ಆ ಫಲದ ಒಂದು ಪೀರಿಯಡ್ ಅಂತಾರಲ್ಲ, ಕಾಲ ಕಳೆದ ಮೇಲೆ ಮತ್ತೆ ಈ ಜನ್ಮ ತಾಳ್ತಕ್ಕಂತಹ ಅಲ್ಪವಾದಂತಹ ಭೋಗಗಳನ್ನೇ ಕೋರ್ಕೊಳ್ತಾರೆ ಹೊರತು ಮೋಕ್ಷ ಪದವಿಯನ್ನ ಕೋರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಮುಚುಕುಂದ. ಭಗವದ್ಗೀತೆಯ 9ನೇ ಅಧ್ಯಾಯವಾದಂಥ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಪರಮಾತ್ಮ ಹೇಳ್ತಾನೆ, ತ್ರೈವಿದ್ಯಾ ಮಾಂ ಸೋಮಪಾಹ ಪೂತಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್ ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ ಹೇಳ್ತಾನೆ. ಹಾಗೆ ಅಂದರೆ ಅತ್ಯಂತ ಕಷ್ಟಪಟ್ಟು ತಪಸ್ಸುಗಳನ್ನು ಆಚರಿಸಿ ಯಜ್ಞ ಯಾಗಾದಿಗಳನ್ನು ಮಾಡಿ ಎಲ್ಲ ಮಾಡಿ ಕೋರ್ಕೊಳ್ತಕ್ಕಂಥದ್ದು ಸ್ವರ್ಗಲೋಕದ ಸುಖಗಳನ್ನು. ಒಂದಷ್ಟು ಪರ್ಸಲ್ ದುಡ್ಡು ಇಟ್ಕೊಂಡು ಹೋದ ಹಾಗೆ ಅವರ ಪುಣ್ಯ ಎಷ್ಟಿರುತ್ತೋ ಅಷ್ಟು ಖರ್ಚಾಗೋಯ್ತು ಸ್ವರ್ಗಲೋಕ ಸುಖವನ್ನು ಅನುಭವಿಸಿ. ಕ್ಷೀಣೆ ಪುಣ್ಯ ಎಲ್ಲ ಖರ್ಚಾಗೋದ ತಕ್ಷಣ ಮತ್ತೆ ಮರ್ತ್ಯಲೋಕಂ ವಿಶಂತಿ ಅಂತಂದರೆ ಮತ್ತೆ ಈ ಹುಟ್ಟು ಸಾವು ಅನ್ನತಕ್ಕಂತಹ ನಿರಂತರವಾದ ಚಕ್ರ ಎಲ್ಲಿ ನಡೆಯುತ್ತೋ ಆ ಮರ್ತ್ಯಲೋಕದಲ್ಲಿ ಮತ್ತೆ ಹುಟ್ಟಬೇಕಾಗುತ್ತೆ. ಅದ್ರ ಬದಲು ಭಗವಂತನ ಪಾದಾರವಿಂದಗಳಲ್ಲಿ ದೊರೆಯತಕ್ಕಂತಹ ಉತ್ತಮ ಗತಿಯನ್ನ, ಮೋಕ್ಷವನ್ನ ಬೇಡಿದ್ರೆ ಸ್ವಾಮಿ ತನ್ನೊಳಗೆ ಸೇರಿಸ್ಕೊಳ್ತಾನೆ. ಅಂದ್ರೆ ನಾವು ಬೇಡ್ಕೊಳ್ಬೇಕು ಅನ್ನತಕ್ಕಂಥದ್ದನ್ನು ಏನು ಬೇಡಬೇಕು, ಯಾವ ಗತಿ ಬೇಡಬೇಕು ಅನ್ನತಕ್ಕಂಥ ಒಂದು ಯುಕ್ತ ವಿವೇಚನೆ ಇರಬೇಕು ಅನ್ನತಕ್ಕಂಥದ್ದನ್ನ ತಿಳ್ಕೋಬೇಕಾಗುತ್ತೆ ಇಂಥದ್ದೆಲ್ಲ ಓದಿ ಅರಿತಾಗ. సంసారియయ్యున్న జనునకునీశ్వర నీ కృప ఎప్పుడు నెరయగల్గునప్పుడు బంధంబులన్నీయుదెగిపోవు బంధమోక్షంబైన ప్రాప్తమగును సత్సంగమంబు సత్సంగమంబున నీదు భక్తి సిద్ధించు నీ భక్తి వలనన్ సన్ముక్తియగు నాకు సత్సంగమున కంటే మును రాజ్యబంధ నిర్మూలనంబు గలిగినది దేవ నీ అనుగ్రహముగాదే కృష్ణ నీ సేవగాని తక్కినవి వలదు ముక్తి సంధాయనగు నిన్ను ముట్టగొలిచి ಆತ್ಮಬಂಧಂಬುಗೋರುನೇ ಆರ್ಯುಡೆಂದು. ఈశ్వర అచ్యుత, సంసారియేయున్న జనునకు నీ కృప ఎప్పుడు నెరేయగలుగునప్పుడు బంధంబులన్నీయూ దెగిపోవు. ಭಗವಂತ, ನಿನ್ನ ಅನುಗ್ರಹ ಸಂಸಾರಿಯಾದಂತಹ ಮನುಷ್ಯನಿಗೆ, ಈ ಲೋಕಭೋಗಗಳಲ್ಲೇ ಮುಳುಗಿರತಕ್ಕಂತಹ ಮನುಷ್ಯನ ಮೇಲೆ ನಿನ್ನ ಅನುಗ್ರಹ ದೃಷ್ಟಿ, ನಿನ್ನ ಕೃಪಾದೃಷ್ಟಿ ಯಾವಾಗ ಬೀಳುತ್ತೋ ಆಗ ಅವನಿಗೆ ಸಂಸಾರ ಬಂಧಗಳೆಲ್ಲ ಬಿಟ್ಟು ಹೋಗುತ್ತೆ. ಆ ಸಂಸಾರ ನಿವೃತ್ತಿ ಅವನಿಗೆ ಒದಗಿದರೆ ಸತ್ಪುರುಷರ ಜೊತೆಯಲ್ಲಿ ಸಹವಾಸ ದೊರಕುತ್ತೆ. ಬಂಧ ಮೋಕ್ಷಂಬೈನ ಪ್ರಾಪ್ತ ಮಗುನು ಸತ್ಸಂಗಮಂಬು. ಆಗಲೇ ಅವನಿಗೆ ಸತ್ಸಹವಾಸ ಬೇಕು, ಸತ್ಪುರುಷರ ಸಹವಾಸ ಬೇಕು, ಅವರ ಒಂದು ದಾರಿಯಲ್ಲಿ ನಾನು ನಡೀಬೇಕು ಅಂತ ಅನ್ನತಕ್ಕಂತಹ ಬುದ್ಧಿ ಬರ್ತಾ ಹೋಗುತ್ತೆ. ಹೌದು, ಸತ್ಸಂಗ ದೊರಕಿತು, ಆಗೇನಾಗುತ್ತೆ, ಸತ್ಸಂಗಮಂಬುನ ನೀದು ಭಕ್ತಿ ಸಿದ್ಧಿಂಚು. ಇವನಿಗೆ ಭಗವಂತನ ಕೃಪೆಯಿಂದ ಎಲ್ಲ ಬಂಧಗಳನ್ನು ಬಿಟ್ಟು ಹೋಗಬೇಕು, ಸತ್ಸಂಗ ಮಾಡಬೇಕು ಅನ್ನತಕ್ಕಂಥದ್ದು ಬಂತು. ಸತ್ಸಂಗ ಮಾಡಿದ್ರಿಂದ ಇವನಲ್ಲಿರ್ತಕ್ಕಂಥ ಉತ್ತಮವಾದಂತಹ ಗುಣಕ್ಕೆ ನೀರೆರೆದು ಪೋಷಿಸಿದ ಹಾಗಾಗುತ್ತೆ. ಆಗ ಅವನಿಗೆ ಒಂದು ದೃಢವಾದ ಭಕ್ತಿ ಭಗವಂತನಲ್ಲಿ
ಅದು ದೊರಕಿಸ್ಕೊಡುತ್ತೆ ಭಾಗವತರ ಸಹವಾಸ. ಸತ್ಸಂಗಮದಿಂದ ನಿನ್ನಲ್ಲಿರತಕ್ಕಂತಹ ಭಕ್ತಿ ಇನ್ನ ವೃದ್ಧಿಯಾಗುತ್ತೆ. ಸತ್ಸಂಗಮಂಬುನ ನೀದು ಭಕ್ತಿ ಸಿದ್ಧಿಂಚು, ನೀ ಭಕ್ತಿ ವಲನ ಸನ್ಮುಕ್ತಿಯಗು. ಆ ಭಕ್ತಿ ಮಾರ್ಗದಲ್ಲಿ ಹೋಗ್ತಕ್ಕಂತಹ ಮನುಷ್ಯನಿಗೆ ಏನಾಗುತ್ತೆ, ಭಗವಂತನ ಒಂದು ಅವನಿಗೆ ಆ ಭಕ್ತಿಯಿಂದ ಅವನಿಗೆ ಬೇರೆ ಎಲ್ಲದರ ಮೇಲೂ ಆಸೆ ಇಲ್ಲದೆ ಹೋಗಿ ಭಗವಂತನೆಡೆಗೆ ಅವನ ಬುದ್ಧಿ ದೃಢಗೊಂಡು ಅವನು ಬ್ರಹ್ಮಜ್ಞಾನವನ್ನು ಪಡಿತಾನೆ, ಮುಕ್ತಿಯನ್ನು ಪಡಿತಾನೆ. ಅಷ್ಟು ಮುಕ್ತಿಯೂ ಬರುವುದಕ್ಕೆ ಅವನಿಗೆ ತಡವಾದರೆ ಅಲ್ಲಿವರೆಗೂ ಅವನಿಗೆ ಬೇರೆ ಏನೂ ಬೇಕಾಗಲ್ಲ. ಭಗವಂತನನ್ನುಳಿದು ಬೇರೆ ಏನನ್ನೂ ಕೋರದೇ ಇರತಕ್ಕಂತಹ ಭಕ್ತಿ ಉಂಟಾಗುತ್ತೆ. ಭಗವಂತನ ಪಾದಾರವಿಂದಗಳಲ್ಲಿ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂದ ಹಾಗೆ ಆ ನಿಶ್ಚಲವಾದಂತಹ ಭಕ್ತಿ ಉಂಟಾಗುತ್ತೆ. ನಿಶ್ಚಲವಾದ ಭಕ್ತಿಯಿಂದ ಮುಕ್ತಿ ದೊರಕತ್ತೆ. 4 ಸತ್ಸಂಗಮನ ಕೊಂಟೆ ಮುನು ರಾಜ್ಯವಂದ ನಿರ್ಮೂಲನಂಬುಗಲಿಗಿನಿದಿ ದೇವ. ಈ ಮುಚುಕುಂದ ದೇವತೆಗಳ ಪರವಾಗಿ ಯುದ್ಧ ಮಾಡಬೇಕು ಅಂತ ದೇವಲೋಕಕ್ಕೆ ಬಂದಿದ್ದರಿಂದ ಭೂಮಿಯ ಮೇಲಿನ ಅವನ ರಾಜ್ಯ ಕೋಶ, ಅವನ ಬಂಧು ಮಿತ್ರರು ಎಲ್ಲ ಕಳೆದು ಹೋಯ್ತು ಅವನಿಗೆ ಅಲ್ಲಿಂದ ವಾಪಸ್ ಬರೋಷ್ಟೊತ್ತಿಗೆ. ಅದರಿಂದ ಅವನಿಗೆ ಏನಾಯಿತು, ಸತ್ಸಂಗ ದೊರಕತ್ತಕ್ಕಿಂತ ಮುಂಚೆನೇ ರಾಜ್ಯಬಂಧ ನಿರ್ಮೂಲನ ಆಗೋಯ್ತು. ನೀ ಅನುಗ್ರಹಮುಗಾದೆ ಕೃಷ್ಣ. ಇದು ಹೇಗಾಯ್ತು? ಇದು ರಾಜ್ಯಪಾಶ ನಿರ್ಮೂಲನ ಅವನಿಗೆ ಹೇಗೆ ಆಯಿತು? ಭಾಗವತೋತ್ತಮರ ಸಾಂಗತ್ಯ ದೊರೆಯುವುದಕ್ಕಿಂತ ಮುಂಚೆನೇ ಅವನಿಗೆ ರಾಜ್ಯಪಾಶದಿಂದ ಬಿಡುಗಡೆ ಸಿಕ್ಕಿಬಿಟ್ಟಿದೆ. ಹೇಗಪ್ಪ ಅಂದರೆ ಇದೆಲ್ಲ ನಿನ್ನ ಕೃಪೆಯಿಂದ ಆಗಿದೆ ಕೃಷ್ಣ. ಆದ್ದರಿಂದ ನೀ ಸೇವಗಾನಿ ತಕ್ಕಿನವಿ ವಲದು. ನನಗೆ ಇನ್ನು ನಿನ್ನ ಪಾದ ಸೇವನೆ ತಪ್ಪಿ ಅಂದರೆ ಪಾದ ಸೇವನೆ ಹೊರತು ಬೇರೆ ಏನು ಬೇಡ ನನಗೆ. ತಕ್ಕಿನವಿ ವಲದು ಮುಕ್ತಿ ಸಂದಾಯವಗು ನಿನ್ನು ಮುಟ್ಟಂಗೊಲಿಚಿ. ಮುಕ್ತಿದಾಯಕವನಾದಂತಹ ನಿನ್ನನ್ನು ಸೇವಿಸ್ತೀನಿ ನಾನು. ಅದೇ ರೀತಿ ಮುಕ್ತಿ ಸಂದಾಯವಗು ನಿನ್ನು ಮುಟ್ಟಂಗೊಲಿಚಿ ಆತ್ಮಬಂಧಂಬುಗೋರುನೆ ಆರ್ಯುಡೆಂದು. ಈ ರೀತಿಯಾಗಿ ನನಗೀಗ ನಿನ್ನ ಪಾದ ಸೇವೆ ಬಿಟ್ಟು ನನಗಿನ್ನೇನು ಬೇಡ. ಯಾಕಪ್ಪ ಅಂದರೆ ಯಾರಾದರೆ ವಿಜ್ಞಾನಿ ಅನ್ನತಕ್ಕಂಥವನು, ಸ್ವಲ್ಪ ಭಗವಂತನೆಡೆಗೆ ಭಕ್ತಿ ಅನ್ನತಕ್ಕಂತಹದ್ದು ಬಂದಂತಹವನು, ಅವನಿಗೆ ಏನು ಕೋರಿಕೆ ಇರುತ್ತೆ, ಮುಕ್ತಿದಾಯಕವಾದಂತಹ ನಿನ್ನನ್ನು ಸೇವಿಸೋದೊಂದೇ ಬೇಕಾಗಿರುತ್ತೆ. ಅದಕ್ಕೆ ಪ್ರತಿಬಂಧಕಗಳಾದಂತಹ ಶಬ್ದಾದಿ ವಿಷಯ ಭೋಗಗಳ ಎಡೆಗೆ ಅವನಿಗೆ ವಾಂಛೆ ಬರೋದಿಲ್ಲ. ಆದ್ದರಿಂದ ನನಗೀಗ ಹೇಗಿದ್ರೂ ರಾಜ್ಯಬಂಧ ತೊಲಗಿ ಹೋಯಿತು. ಅದು ನಿನ್ನ ಒಂದು ಕರುಣೆಯಿಂದಲೇ ಆಗಿದೆ. ಅದರಿಂದ ನನಗೆ ಇನ್ನೇನು ಬೇಡ, ನಿನ್ನ ಪಾದ ಭಕ್ತಿ ಬಿಟ್ಟು ನನಗೆ ಇನ್ನೇನೂ ಬೇಡ, ನಾನು ಅದನ್ನೇ ಕೋರ್ತೀನಿ. ಕಾವುನ ರಜಸ್ಸತ್ವ ತಮೋಗುಣಂಬುಲಯ ಅನುಬಂಧಂಬಗುಲಗು ಐಶ್ವರ್ಯ ಶತ್ರು ಮರಣ ಧರ್ಮಾದಿ ವಿಶೇಷಂಬುಲು ವಿಡಿಚಿ ಈಶ್ವರಂಡುನು ವಿಜ್ಞಾನ ಘನುಂಡುನು ನಿರಂಜನುಂಡುನು ನಿರ್ಗುಣುಂಡುನು అద్వయుండును నైన పరమ పురుషుని నిన్నాశ్రయించెద జిరకాలంబు గర్మఫలంబుల చేత ఆర్తుండనై క్రమ్మరం దద్వాసనల సంతప్తుండనై తృష్ణంబాయక శత్రువులైన ఇంద్రియంబులారింటిని గెలువలేని నాకు శాంతి ఎక్కిడిది. విపన్నుండనైన నన్ను నిర్భయుంజేసి రక్షింపుమనిన ముచుకుందునికి ಹರಿ ಇಟ್ಲನಿಯೇ. ಸ್ವಾಮಿ, ಆದ್ದರಿಂದ ನಾನು ನಿನ್ನ ಪಾದ ಸೇವೆಗಿಂತಲೂ ಬೇರೆಯಾಗಿ ಯಾವ ವರವೂ ನನಗೆ ಬೇಡ. ಮೋಕ್ಷಪ್ರದನಾದ ನಿನ್ನನ್ನು ಆರಾಧಿಸಿ ಕೂಡ ಆತ್ಮಬಂಧಕವಾಗಿರ್ತಕ್ಕಂಥ ತುಚ್ಛವಾಗಿರ್ತಕ್ಕಂಥ ಇತರ ವರ ನಾನು ಯಾರಾದರೂ ಬಯಸ್ತಾರ? ಯಾರು ಬಯಸಲ್ಲ. ಆದ್ದರಿಂದ ಎಲೈ ಪರಮಾತ್ಮನೇ, ಸತ್ವರಜಸ್ತಮಸ್ಸುಗಳನ್ ಅನ್ನತಕ್ಕಂತಹ ಗುಣಗಳಿಂದ ಅವುಗಳಿಂದಲೇ ಕಲ್ಪಿತಗಳಾಗಿರ್ತಕ್ಕಂತಹ ಕಾಮ್ಯ ಫಲಗಳ ಆಶೆಯನ್ನು ನಾನು ಬಿಟ್ಟು ಬಿಡ್ತೀನಿ. ಅಂತಹ ಐಶ್ವರ್ಯ, ಕಾಮ್ಯ ಫಲಗಳು, ಶತ್ರುಮರಣ, ಧರ್ಮ, ಸತ್ವಗುಣ ಹೆಚ್ಚಾದರೆ ಧರ್ಮಾದಿ ವಿಶೇಷಗಳ ಕಡೆಗೆ ಕೋರಿಕೆ, ರಜೋಗುಣ ಹೆಚ್ಚಾದರೆ ಶತ್ರುಮರಣ, ರಾಜ್ಯ ಗೆಲ್ಲೋದು, ಅದರ ಬಗ್ಗೆ ಈ ರೀತಿಯಾದಂತಹ ಯಾವುದೂ ಬೇಡಯ್ಯ ನನಗೆ. ಆದ್ದರಿಂದ ನಾನು ಅದನ್ನೆಲ್ಲ ಬಿಟ್ಬಿಟ್ಟು, ಆ ಕಾಮ್ಯ ಫಲಗಳ ಆಶೆ ಎಲ್ಲ ಬಿಟ್ಬಿಟ್ಟು
ನಿರ್ಲೇಪನಾಗಿರ್ತಕ್ಕಂತಹ, ನಿರ್ಗುಣನಾಗಿರ್ತಕ್ಕಂಥ, ಅದ್ವಿತೀಯ ನೀನು. ಜ್ಞಾನ ಪರಿಪೂರ್ಣನಾಗಿರ್ತಕ್ಕಂಥ, ಜ್ಞಾನ ಘನನಾಗಿರ್ತಕ್ಕಂತಹ, ಪರಮ ಪುರುಷನಾಗಿರ್ತಕ್ಕಂಥ ನಿನ್ನನ್ನೇ ಮರೆ ಹೊಕ್ಕಿದ್ದೇನೆ. ಈಶ್ವರುಂಡುನು, ವಿಜ್ಞಾನ ಘನುಂಡುನು, ನಿರಂಜನುಂಡುನು, నిర్గుణండును, అద్వయుండును నైన పరమపురుషుని నిన్న ఆశ్రయించెద. ನಿನ್ನನ್ನೇ ಆಶ್ರಯಿಸ್ತೀನಿ ತಂದೆ. ನಾನು ಬಹುಕಾಲದಿಂದ ಕರ್ಮಫಲಗಳಿಂದನೇ ಪೀಡಿತಗೊಂಡಿದ್ದೆ ತಂದೆ. ಪಶ್ಚಾತ್ತಾಪಗೊಳ್ಳುತ್ತಾ ಈ ಕಾಮಾದಿಗಳಿಗೆ ವಶನ ಆಗ್ಬಿಟ್ಟಿದ್ದೆ. ಈ ಕಾಮಾದಿಗಳು ನಮ್ಮೊಳಗೆ ಇರತಕ್ಕಂತಹ ಷಡ್ವರ್ಗಗಳು, ಹರಿಷಡ್ವರ್ಗಗಳು. ಆದರೆ ನಮಗದು ತಿಳಿಯಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಲ್ಲನೂ ಕೂಡ ಅವು ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ ಉಂಟು. ಅವು ಮನಸ್ಸನ್ನ, ಇಂದ್ರಿಯಗಳನ್ನ. ಇಂತಹ ಈ 6 ಶತ್ರುಗಳಿಂದಲೂ ಕೂಡ ನಾನು ಅವುಗಳಿಗೇನೆ ನಾನು ವಶನಾಗ್ಬಿಟ್ಟಿದ್ದೆ. ಶತ್ರು ರೂಪಗಳಾದ ಕಾಮಾದಿಗಳಿಗೆ ವಶನಾಗಿ ಇದ್ದೆ. ದೈವ ಕಟಾಕ್ಷದಿಂದ ಈಗ ಸ್ವಲ್ಪ ನನಗೆ ಅನುಗ್ರಹ ಆಗಿದೆ. ಆದ್ರಿಂದಲೇ ರಾಜ್ಯ ಭೋಗಗಳದ ಒಂದು ಬಂಧ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದೆ. ಈಗ ನಾನು ನಿನ್ನ ಪಾದಗಳನ್ನು ಮೊರೆ ಹೊಕ್ಕಿದ್ದೇನೆ. ನಾನು ಇವಾಗ ಶಾಂತನಾಗಿ, ನನಗೆ ಭಯವೂ ಇಲ್ಲ. ಸತ್ಯನಾದಂತಹ ಪರಮಪುರುಷನಾದಂಥ ನಿನ್ನ ಪಾದ ಕಮಲವನ್ನ ಮೊರೆ ಹೊಕ್ಕಿದ್ದೇನೆ. ಇಂತಹ ನನ್ನನ್ನು ಕಾಪಾಡು. చిరకాలంబు గర్మఫలంబుల చేతన ఆర్తుండనై క్రమ్మరం దద్వాసనల సంతప్తుండనై ತೃಷ್ಣಂ ಬಾಯಕ. ಈ ಇಂದ್ರಿಯಗಳ ಆಟವೇ ಇಷ್ಟು. ಅದನ್ನ ತೃಪ್ತಿಪಡಿಸೋಕ್ಕೋಸ್ಕರ ವಿಷಯಗಳನ್ನು ಕೊಡ್ತಾ ಇದ್ದಷ್ಟು ಅವುಗಳ ಆಸೆ ತೀರೋದೇ ಇಲ್ಲ. ತೃಷ್ಣಂ ಬಾಯಕ శత్రువులైన ఇంద్రియంబుల 6 ಗೆಲುವಲೇನಿ నాకు ಶಾಂತಿ ಎಕ್ಕಿಡಿದಿ. ಈ ಕಾಮಕ್ರೋಧಾದಿ ಹರಿಷಡ್ವರ್ಗಗಳನ್ನ ಗೆಲ್ಲದೇನೆ ಹೋದ್ರೆ ಯಾರಿಗೇ ಆಗಲಿ ಶಾಂತಿ ದೊರಕಲ್ಲ. ಅದೇ ಮಾತನ್ನ ಮುಚ್ಚುಕುಂದ ಹೇಳ್ತಾ ಇದ್ದಾನೆ. 6 ಗೆಲುವಲೇನಿ నాకు ಶಾಂತಿ ಎಕ್ಕಿಡಿದಿ. ವಿಪನ್ನುಂಡನೈನ ನನ್ನು ನಿರ್ಭಯುಂಜೇಸಿ ರಕ್ಷಿಂಪು. ಈ ರೀತಿಯಾಗಿ ಅತ್ಯಂತ ಇವುಗಳಿಂದೆಲ್ಲ ಪೀಡಿತನಾಗಿರ್ತಕ್ಕಂತಹ, ಬೇರೆ ಆಶ್ರಯ ಇಲ್ಲದೆ ಇರತಕ್ಕಂಥ ನನ್ನನ್ನು ನಿರ್ಭಯನನ್ನಾಗಿ ಮಾಡಿ ರಕ್ಷಿಸು ತಂದೆ ಅಂತ ಮುಚುಕುಂದ ಹರಿಯ ಬಳಿ ಬೇಡಿದ. ಆಗ ಭಗವಂತನಾದ ಶ್ರೀ ಕೃಷ್ಣಮೂರ್ತಿ ಮುಚುಕುಂದನನ್ನ ಉದ್ದೇಶಿಸಿ ಹೀಗೆ ಹೇಳ್ತಾನೆ. ಮಂಚಿದಿ ನೀದು ಬುದ್ಧಿ ನೃಪಮಂಡನ, నీవు పరార్థమెట్లు వర్తించిననైన గోరికల దిక్కునంజిక్కవు మేలు నిర్మలోదంచిత వృత్తి నన్గొలుచు ధన్యుడు. ధన్యుల బద్ధులు నెట్లు నీకు నిశ్చంచల భక్తి గల్గెడిని సర్వమునేలుము మాననేటికిన్. ಸರ್ವಮುನ್ಮೇಲುಮು ಮಾನನೇಟಿಕಿನ್. ಹೇ ನೃಪಮಂಡನ ಅಂದರೆ ರಾಜರಿಗೆ ಅಲಂಕಾರ ಪ್ರಾಯನಾದಂತಹ ಮನೆ. ಮಂಚಿದಿನಿ ಇದು ಬುದ್ಧಿ. ನಿನ್ನ ಬುದ್ಧಿ ಬಹಳ ಉತ್ತಮವಾಗಿದ್ದೆಯ. ನೀವು ಪರಾರ್ಥ ಮೆಟ್ಲು ವರ್ತಿಂಚಿನ ನೈನ ಕೋರಿಕಲ ದಿಕ್ಕುನ ಜಿಕ್ಕವು ಮೇಲು. ನೀನು ಬೇರೆಯವ್ರಿಗೋಸ್ಕರ ಇಷ್ಟು ವರ್ಷ ಸುರರಿಗೋಸ್ಕರ ನೀನು ಅಲ್ಲಿ ಹೇಗ ಯುದ್ಧ ಮಾಡ್ತಾ ಇದ್ದೆ. ಆ ರೀತಿಯಾಗಿ ಪ್ರವರ್ತಿಸಿದ್ರೂ ಕೂಡ ನಿನಗೆ ಕೋರಿಕೆಗಳು ಅನ್ನತಕ್ಕಂತಹ ಪ್ರಲೋಭನೆ ಇಲ್ಲ. ಕೋರಿಕಲ ದಿಕ್ಕುನ ಜಿಕ್ಕವು, ನೀನು ಅದರೊಳಕ್ಕೆ ಸಿಕ್ಕಿಬಿತ್ತಿಲ್ಲ ನೀನು. ಅದೇ ಒಳ್ಳೆಯದು ನಿಂದು. ನಿರ್ಮಲವಾದ ಮನಸ್ಸಿನಿಂದ ನನ್ನನ್ನು ಯಾರು ಸೇವಿಸ್ತಾರೋ ಅವರೇ ಧನ್ಯಾತ್ಮರು ಅಲ್ವಾ. ನಿರ್ಮಲೋದಂಚಿತ ವೃತ್ತಿ ನನ್ಗೊಲುಚು ಧನ್ಯುಲು. ಧನ್ಯರ್ಯಾರಪ್ಪ ಅಂತಂದ್ರೆ ಅವರಿಗೆ ಬೇರೆ ಯಾವುದೇ ಭೋಗಭಾಗ್ಯಗಳ ಕೋರಿಕೆಗಳಿಲ್ಲದೆ ನಿರ್ಮಲವಾದ ಏಕಚಿತ್ತ ವೃತ್ತಿ, ಆ ರೀತಿಯಾಗಿ ನನ್ನನ್ನು ಯಾರು ಸೇವಿಸ್ತಾರೋ ಅವರು ಧನ್ಯರು. ಅವರು ಸಂಸಾರ ಬದ್ಧರ ಆಗದಿಲ್ಲ. ಅವರು ಅಬದ್ಧುಲು. ಅವರು ಧನ್ಯುಲು, ಅಬದ್ಧುಲು. ಅವರು ಸಂಸಾರ ಬಂಧಕ್ಕೆ ಅವರು ಸಿಲುಕೋದಿಲ್ಲ. ಅವರು ಎಟ್ಲು ನೀಕು ನೀ ಇಶ್ಚಂಚಲ ಭಕ್ತಿ ಗಲ್ಗಡಿನಿ ಸರ್ವಮು ನೇಲುಮು ಮಾನನೇಟಿಕಿನ್. ಹೇಗಾದ್ರೂ ನಿನಗೆ ನನ್ನ ಹತ್ರ ನನ್ನ ಪಾದಗಳಲ್ಲಿ ದೃಢವಾದ ಭಕ್ತಿಯನ್ನು ನಾನು ಅನುಗ್ರಹಿಸ್ತೀನಿ. ನಿನಗೂ ಆ ಕಡೆ ಬುದ್ಧಿ ತಿರುಗಿದೆ. ನನ್ನಲ್ಲೇ ಮನಸ್ಸಿಟ್ಟು
ಭಗವದರ್ಪಣವನ್ನಾಗಿ ಮಾಡಿ ನಿನ್ನ ಮನಸ್ಸು ಬುದ್ಧಿಗಳನ್ನ ಅಹಂಕಾರ ಬಿಟ್ಟು ಈ ಲೋಭಗಳಿಗೆ ಒಳಪಡದೆ ನೀನು ಸಮಸ್ತ ಲೋಕವನ್ನ ಪರಿಪಾಲಿಸು. ಮಾನನೇಟಿಕಿನ್ ಏಲುಮು ಸರ್ವಮು ನೇಲುಮು ಮಾನನೇಟಿಕಿನ್. ನೀನ್ ಯಾಕಯ್ಯ ಬಿಡ್ತೀಯ? ನೀನು ಬಿಡದಿರ ನೀನು ನನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ನಿನ್ನ ಇಷ್ಟಾನುಸಾರವಾಗಿ ನೀನು ಮಾಡು. ಆ ರಾಜ್ಯಭಾರವನ್ನ ನೀನು ಮಾಡು, ಭೂ ಪರಿಪಾಲನೆ ಮಾಡು. ಆವಾಗಲೂ ಕೂಡ ನಿನಗೆ ನನ್ನಲ್ಲಿ ಯಾವಾಗಲೂ ಎಡಬಿಡದೆ ಅನನ್ಯವಾದ ಭಕ್ತಿಯೇ ಬೆಳೆಯಲಿ. ಆ ರೀತಿಯಾಗಿ ನಾನು ನಿನಗೆ ಅನುಗ್ರಹ ಮಾಡ್ತೀನಿ. ನರೇಂದ್ರ, నీవు తొల్లి క్షత్రధర్మంబున నిలిచి మృగయ వినోదంబుల జంతువుల వధించినాండవు. తపంబున దత్కర్మ విముక్తుండవై తర్వాతి జన్మంబున సర్వభూత సఖిత్వంబు గలిగి బ్రాహ్మణ శ్రేష్ఠుండవై నన్ను చేరదవని వీడ్కొల్పిన హరికిం ప్రదక్షిణంబు వచ్చి నమస్కరించి గుహ వెడలి సూక్ష్మ ప్రమాణ దేహంబులతోనున్న మనుష్య పశు వృక్షలతాదులం గని కలియుగంబు ప్రాప్తంబగునని తలంచి ఉత్తరాభిముఖుండై తపోనిష్ఠుండగుచు సంశయంబులు విడిచి సంగంబులు పరిహరించి విష్ణుని యందు చిత్తంబు చేర్చి గంధమాదనంబు ప్రవేశించి మరియు నరనారాయణ నివాసంబైన బదిరికాశ్రమంబు చేరి శాంతుండై హరినారాధించుచుండే ఇట్లు ముచుకుందుని వీడ్కొని. ಹೇ ರಾಜೇಂದ್ರ, ನೀನು ಹಿಂದಿನ ರಾಜನಾಗಿದ್ದಂಥ ಕಾಲದಲ್ಲಿ ಏನ್ ಮಾಡಿದ್ದೆ? ಕ್ಷಾತ್ರ ಧರ್ಮನ ಅವಲಂಬಿಸಿ ಬೇಟೆ ಆಡಿದ್ದೆ. ಎಷ್ಟೋ ಪ್ರಾಣಿಗಳನ್ನ ಹಿಂಸೆ ಮಾಡಿ ಕೊಂದಿದ್ದೀಯ. ಆದ್ರಿಂದ ಆ ಪಾಪ ಹೋಗಬೇಕು ಅಂದ್ರೆ ನೀನು ಉತ್ತಮವಾದ ತಪಸ್ಸು ಮಾಡು. ಜಂತುವುಲ ವಧಿಂಚಿನಾಂಡವು ತಪಂಬುನ ತತ್ಕರ್ಮ ವಿಮುಕ್ತುಂಡವೈ. ಆ ತಪಸ್ಸನ್ನ ಮಾಡಿ ಆ ಕರ್ಮದಿಂದ, ಪಾಪಕರ್ಮದಿಂದ ವಿಮುಕ್ತನ ಹೊಂದು. ಮತ್ತೊಂದು ಜನ್ಮದಲ್ಲಿ ನೀನು ಸರ್ವಭೂತ ಸಖಿತ್ವಂಬುಗಳಿಗೆ ಬ್ರಾಹ್ಮಣ ಶ್ರೇಷ್ಠುಂಡವೈ ನನ್ನಂಜೇರಿದ. ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗು. ನೀನು ಎಲ್ಲ ಭೂತಗಳಲ್ಲೂ ದಯೆ ಇರಿಸ್ತಕ್ಕಂತಹವನಾಗು. ಆಗಿ ಸರ್ವಭೂತ ದಯಾಪರನಾದಂತಹ ಬ್ರಾಹ್ಮಣೋತ್ತಮನಾಗಿ ತಪಸ್ಸು ಮಾಡಿ ನನ್ನನ್ನು ಸೇರುವಂತೆ ಅಂತ ಹೇಳಿಬಿಟ್ಟು ಶ್ರೀಹರಿ ಅವನಿನ್ನ ಹೋಗ್ಬರ್ತೀನಿ, ನಾನಿನ್ನ ಇಲ್ಲಿಂದ ಹೊರಡ್ತೀನಿ ಅನ್ನೋದಕ್ಕಂತ ಸೂಚನೆ ಕೊಟ್ಟ. ಆಗ ಮುಚುಕುಂದ ಮುರವೈರಿಗೆ ಪ್ರದಕ್ಷಿಣೆಯನ್ನ ಮಾಡಿ ನಮಸ್ಕಾರ ಮಾಡ್ದ. వీడ్కొలిపిన హరిం కిం ప్రదక్షిణంబు వచ్చి ನಮಸ್ಕరించి ಆ ಭಗವಂತನಿಗೆ ಮುಚುಕುಂದ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿದ. ಭಗವಂತ ಅಂತರ್ಧಾನನಾದ. ಆಗ ಈ ಮುಚುಕುಂದ ಗುಹವೆಡಲಿ, ಆ ಗುಹೆಯನ್ನು ಬಿಟ್ಟು ಹೊರಗಡೆ ಬಂದ. ಎಷ್ಟೋ ವರ್ಷಗಳ ಕಾಲ ಅಲ್ಲಿ ಮಲಗಿಬಿಟ್ಟಿದ್ನಲ್ಲ, ಈಗ ಹೊರಗಡೆ ಬರ್ತಾನೆ. ನೋಡ್ತಾನೆ ಹೊರಗಡೆ ಮನುಷ್ಯರು, ಪಶುಗಳು, ಗಿಡಮರಗಳು, ಬಳ್ಳಿಗಳು ಎಲ್ಲದರ ಪ್ರಮಾಣ ಕಡಿಮೆ ಆಗ್ಬಿಟ್ಟಿದೆ. ಆ ದ್ವಾಪರ ಯುಗದಲ್ಲಿ 10 ಅಡಿವರೆಗೂ ಇರ್ತಾ ಇದ್ರು ಮನುಷ್ಯರು ಅಂತ. ಕಲಿಯುಗ ಪ್ರಾರಂಭ ಆಗೋಷ್ಟೊತ್ತಿಗೆ ಎಲ್ಲರ ಆಯು ಪ್ರಮಾಣ, ಆರೋಗ್ಯ ಪ್ರಮಾಣ, ದೇಹ ಪ್ರಮಾಣ, ಗಿಡ ಮರಗಳು ಇರತಕ್ಕಂತಹ ಒಂದು ಪ್ರಮಾಣ ಎಲ್ಲವೂ ಕುಗ್ಗಿಬಿಟ್ಟಿದೆ. ಅಲ್ಲಿಗೆ ಅವನಿಗೆ ಗೊತ್ತಾಯ್ತು, ಓ ಕಲಿಯುಗ ಬಂದಿದೆ ಅಂತ. ಗುಹವೆಡಲಿ ಸೂಕ್ಷ್ಮ ಪ್ರಮಾಣ ದೇಹಂಬುಲತೋನುನ್ನ ಮನುಷ್ಯ ಪಶು ವೃಕ್ಷ ಲತಾದುಲಂಗನಿ ಕಲಿಯುಗಂಬು ಪ್ರಾಪ್ತಂಬಗುನನಿ ತಲಿಂಚಿ. ನೋಡ್ತಾನೆ ಎಲ್ಲವೂ ಚಿಕ್ಕದಾಗ್ಬಿಟ್ಟಿದೆ. ಎಲ್ಲದರ ಪರ್ಸನಾಲಿಟಿನೂ ಚಿಕ್ಕದಾಗ್ಬಿಟ್ಟಿದೆ. ಅದನ್ನು ನೋಡಿ ಓಹೋ ಕಲಿಯುಗ ಪ್ರಾಪ್ತಂಬಗು, ಇನ್ನೇನು ಕಲಿಯುಗ ಪ್ರಾರಂಭ ಆಗ್ತಾ ಇದೆ ಅನ್ನತಕ್ಕಂಥದ್ದು ಅವನಿಗೆ ಅರ್ಥ ಆಯ್ತು. ಆವಾಗ ಏನು ಮಾಡ್ದ ಅವನು? ಉತ್ತರಾಭಿಮುಖವಾಗಿ ಹೊರಟು ಬಿಟ್ಟ. ಉತ್ತರಾಭಿಮುಖುಂಡೈ ತಪೋನಿಷ್ಠುಂಡಗುಚು, ತಪೋನಿಷ್ಠನಾಗಿ ಉತ್ತರಕ್ಕೆ ಪ್ರಯಾಣ ಮಾಡಿ ಸಂಶಯಂಬುಲು ಬಿಡಿಸಿ ಸಂಗಂಬುಲು ಪರಿಹరించి ವಿಷ್ಣುನಿ ಎಂದು ಚಿತ್ತಂಬು ಜೇರ್ಚಿ ಗಂಧಮಾದನಂಬು ಪ್ರವೇಶಿಂಚಿ. ಅವನಿಗಿರ್ತಕ್ಕಂಥ ತಪೋದೀಕ್ಷೆಯನ್ನು ವಹಿಸಿದ. ಎಲ್ಲ ಅನುಮಾನಗಳನ್ನ ಬಿಟ್ಟು ಬೇರೆ ಹೊರಗಿನ ಲೌಕಿಕವಾದ ಒಂದರ ಮೇಲೂ ಅವನಿಗೆ ಆಸಕ್ತಿ ಇಲ್ಲ. ಈಗ ಅವನಲ್ಲಿ ತುಂಬಿರೋದೆಲ್ಲ ವಿಷ್ಣು ಭಕ್ತಿ ಅಷ್ಟೇ. ಹರಿ ಮೇಲೇನೆ, ಶ್ರೀಹರಿಯಲ್ಲೇ ಅವನ ಮನಸ್ಸೆಲ್ಲ ನಿಲ್ಲಿಸ್ಬಿಟ್ಟು ಎಲ್ಲದರಲ್ಲೂ ಆಸಕ್ತಿಯನ್ನು ಬಿಟ್ಟು ಹರಿಯ ಮೇಲೆ, ನಾರಾಯಣನ ಮೇಲೆ ಮನಸ್ಸನ್ನ ಲಗ್ನ ಮಾಡಿ
ಅವನು ಗಂಧಮಾದನ ಪರ್ವತ ಪ್ರದೇಶವನ್ನ ಪ್ರವೇಶಿಸಿದ. ಆ ಪರ್ವತವನ್ನದ ಬಳಿಗೆ ಹೋಗಿ ಮರಿಯು ನರನಾರಾಯಣ ನಿವಾಸಂಬೈನ ಬದಿರಿಕಾಶ್ರಂಭಮುಂ ಜೇರಿ. ನರ ಹಾಗೂ ನಾರಾಯಣರು ಇದ್ದಂತಹ ಆ ಅವರ ಒಂದು ಸ್ಥಾನ ಅದು. ಆ ಆದಂತಹ ನರನಾರಾಯಣರ ಒಂದು ನಿವಾಸವಾದಂಥ ಬದಿರಿಕಾಶ್ರಮವನ್ನ ಸೇರಿಕೊಂಡ ಮುಚುಕುಂದ. ಬದಿರಿಕಾಶ್ರಂಭುಜೇರಿ ಶಾಂತುಂಡೈ ಹರಿನಾರಾಧಿಂಚುಚುಂಡೆ. ಅಲ್ಲಿ ಶಾಂತವಾಗಿ ಬೇರೆ ಯಾವುದೇ ಎಡೆಗೆ ಅವನ ಮನಸ್ಸನ್ನ ಇಡದೆ ಭಗವಂತನಲ್ಲೇ ತನ್ನ ಮನಸ್ಸನ್ನ ಲಗ್ನ ಮಾಡಿ ಅವನು ಬದರಿಕಾಶ್ರಮದಲ್ಲಿ ಕುಳಿತು ಅಚ್ಯುತನನ್ನ ಕುರಿತು ತಪಸ್ಸನ್ನು ಮಾಡಿ ಆರಾಧನೆ ಮಾಡಿ ಎಲ್ಲ ಮಾಡ್ತಾ ಇದ್ದ. ಈ ರೀತಿಯಾಗಿ ಹರಿ ಆ ಮುಚುಕುಂದನನ್ನ ಅವನಿಗೆ ಟಾಟಾ ಬೈ ಬೈ ಹೇಳಿ, ಅಂದ್ರೆ ಆ ಮುಚುಕುಂದನಿಂದ ಬೀಳ್ಕೊಟ್ಟಂತ ಹರಿ ನೇರವಾಗಿ ಎಲ್ಲಿಗೆ ಬಂದ ಅನ್ನತಕ್ಕಂಥದ್ದನ್ನ ನಾವು ಮುಂದಿನ ಶ್ಲೋಕದಲ್ಲಿ ನೋಡೋಣ. ఇట్లు ముచుకుందుని వీడ్కొని అచ్చిద్ర ప్రకట ప్రతాపరవిచే ఆశాంతరాళంబులం వ్రచ్చాదించుచు గ్రమ్మరన్ మధుర పద్మాక్షుండే తెంచి వీడాచ్ఛాదించి మహానిరోధముగం చక్రాకారమయ్యున్న ఆ మ్లేచ్ఛ వ్రాతములెల్ల దృంచే రణభూమిం ಬೆಂಪು ಸೊಂಪಾರಂಗನ್. ಈ ರೀತಿಯಾಗಿ ಮುಚುಕುಂದನಿಗೆ ಭಕ್ತಿಯ ವರವನ್ನ ಪ್ರಸಾದಿಸಿದಂತಹ ಶ್ರೀಹರಿ ಅಲ್ಲಿಂದ ಹೊರಟ. ಅವನು ಪದ್ಮಾಕ್ಷ, ಅವನು ಪದ್ಮದಂತೆ ಕಮಲಪತ್ರಗಳಂತೆ ವಿಶಾಲ ಲೋಚನಗಳನ್ನ ಹೊಂದಿದ್ದಂತಹ ಶ್ರೀಕೃಷ್ಣ ಹೊರಟ. ಅವನು ಹೊರಟಿದ್ದು ಹೇಗಿತ್ತಪ್ಪ ಅಂದ್ರೆ ಅಚ್ಚಿದ್ರ ಪ್ರಕಟ ಪ್ರತಾಪ ರವಿಚೇ ಆಶಾಂತರಾಳಂಬುಲಂ ಭ್ರಚ್ಛಾದಿಂಚುಚು. ಅಂದ್ರೆ ಪ್ರತಾಪ ಎಷ್ಟು ತುಂಬಿತ್ತು ಅಂದ್ರೆ ಆ ಶ್ರೀ ಹರಿಯಲ್ಲಿರ್ತಕ್ಕಂಥ ಪ್ರತಾಪ ಅನ್ನತಕ್ಕಂತಹ ಭಾನು ತೇಜಸ್ಸು, ಆ ರವಿಯ ಪ್ರಕಾಶ ದಿಗಂತರಾಳಗಳಲ್ಲೆಲ್ಲ ಪ್ರಸಾರವಾಗ್ತಾ ಇದೆ ಅನ್ನಷ್ಟು ಒಂದು ಪ್ರತಾಪವನ್ನ ತುಂಬಿಕೊಂಡು ಮತ್ತೆ ಮಥುರಾ ನಗರಕ್ಕೆ ಬಂದ. ಗ್ರಮ್ಮರನ್ ಮಧುರ ಕುಂಡೇ ತೆಂಚಿ, ಆ ಮಥುರಾ ನಗರದ ಬಳಿಗೆ ಬಂದ. ಬಂದೇನ್ ಮಾಡ್ದ, ಅಲ್ಲಿ ಏನಾಗಿತ್ತು ಆವಾಗ, ಆ ಮಥುರಾ ಪಟ್ಟಣದ ಸುತ್ತಲೂ ಚಕ್ರಾಕಾರದಲ್ಲಿ ಆವರಿಸಿ ಮುತ್ತಿಗೆ ಹಾಕಿದ್ರು ಯವನರು. ಯವನರ ಅಧಿಪನಾದಂಥ ಕಾಲಯವನನ್ನ ಕರ್ಕೊಂಡೋಗಿ ಮುಚುಕುಂದನಿಂದ ಸಂಹಾರ ಮಾಡಿಸ್ದ. ಅವನ ಕಡೆಯವರೆಲ್ಲ ಇನ್ನೂ ಮಧುರೆಗೆ ಮುತ್ತಿಗೆ ಹಾಕಿದ್ದ ಹಾಗೆ ಇದ್ರು. వీడాచ్ఛాదించి మహానిరోధముగ జక్రాకారమయ్యున్న ఆ మ్లేచ్ఛ వ్రాతమునెల్లా ದೃಂಚರಣ ಭೂಮಿಂ ಬೆಂಪು ಸೊಂಪಾರಂಗನ್. ಆ ಮಥುರಾ ನಗರಕ್ಕೆ ಬಂದಂತ ಶ್ರೀಹರಿ ಆ ಸಮರ ಭೂಮಿಯಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಪೆಂಪು ಸೊಂಪಾರಂಗನ್, ಏನು ವಿಜೃಂಭಿಸಿ ಅಲ್ಲಿ ಯಾರ್ಯಾರು ಅಲ್ಲಿ ಬಂದು ಮುತ್ತಿಗೆ ಹಾಕಿದ್ರೋ ಅವ ಯವನರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಟ್ಟ. ಆ ರಣಭೂಮಿಯಲ್ಲಿ ಸಮರ್ಥನಾಗಿ ಮಹಾವೀರ ಪ್ರತಾಪದಿಂದ ವಿಜೃಂಭಿಸ್ತಾ ಇದ್ದಾನೆ ಶ್ರೀಹರಿ. ಆ ಯವನರ ಆ ಕಾಲ ಯವನನ ಕಡೆಯ ಯವನರು ಯಾರ್ಯಾರು ಮುತ್ತಿಗೆ ಹಾಕಿದ್ರು ಮಥುರಾಪಟ್ಟಣಗೆ ಅವರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿದ ಅನ್ನುವ ಘಟ್ಟಕ್ಕೆ ಈ ಒಂದು ಅಧ್ಯಾಯ ಸಂಪನ್ನವಾಯಿತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.